स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः. ಭಕ್ತ ಬಾಂಧವರಿಗೆಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಆಧ್ಯಾತ್ಮಿಕ ಸತ್ಸಂಗದಲ್ಲಿ ನಾವು ಒಂದು ಮಹತ್ವವಾಗಿರ್ತಕ್ಕಂತಹ ವಿಷಯವನ್ನು ವಿಚಾರ ಮಾಡೋಣ. ಅದೇನಪ್ಪ ಅಂತಂದರೆ ಭಗವಂತನ ಸ್ಮರಣೆ. ಪುರಂದರದಾಸರು ಹೇಳ್ತಾರೆ, ಸ್ಮರಣೆಯೊಂದೇ ಸಾಲದೆ ಗೋವಿಂದನ ಅಂತ ಹೇಳಿ. ಭಗವಂತನ ಸ್ಮರಣೆ ಮಾತ್ರ ಮುಕ್ತಿಗೆ ಸಾಧನವಾಗುತ್ತೆ ಅನ್ನುವಂಥದ್ದು ಎಲ್ಲ ಶಾಸ್ತ್ರಗಳ ತಿರುಳು. ಶ್ರೀರಾಮಕೃಷ್ಣರು ಕೂಡ ಅದನ್ನೇ ಹೇಳ್ತಾರೆ. ಎಲ್ಲ ಸಂತ ಮಹಾಂತರು ಕೂಡ ಭಗವಂತನ ಸ್ಮರಣೆ ಮಾಡಬೇಕು, ಭಗವಂತನ ನೆನಪನ್ನು ಯಾವಾಗಲೂ ಕೂಡ ನಾವು ತಂದುಕೊಳ್ಬೇಕು ಅಂತಲೇ ಹೇಳ್ತಾರೆ. ಆದ್ದರಿಂದ ಇದರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ನಾವು ವಿಚಾರ ಮಾಡಬೇಕಾಗಿದೆ. ಅದನ್ನು ನಾವಿವತ್ತು ಮಾಡೋಣ. ಈ ಆಧುನಿಕ ಸಂದರ್ಭದಲ್ಲಿ ಕೊರೋನಾ ಅನ್ನುವಂತಹ ಪಿಡುಗು ನಮ್ಮನ್ನು ಕಾಡ್ತಾ ಇರಬೇಕಾದ್ರೆ ಭಗವಂತನ ಸ್ಮರಣೆ ಅದೆಷ್ಟು ಮುಖ್ಯವಾದದ್ದು ಅಂತ ನಾವು ಮನವರಿಕೆ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಹಲವಾರು ಚಿಂತನೆಗಳು, ಕಳವಳಗಳು, ದುಃಖ, ತಾಪತ್ರಯ ಇದೆಲ್ಲ ಕಾಡ್ತಾ ಇರಬೇಕಾದ್ರೆ ಇವುಗಳಿಂದ ಪಾರಾಗೋದಕ್ಕೆ ಒಂದೇ ಒಂದು ಸಾಧನ ಅಂತಂದರೆ ಭಗವತ್ ಸ್ಮರಣೆ. ಈ ಭಗವತ್ ಸ್ಮರಣೆ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಭಗವಂತನ ಸ್ಮರಣೆ ಅಂತಂದರೆ ನಿಜವಾಗಲೂ ಏನು, ಈ ಎಲ್ಲ ವಿಚಾರಗಳನ್ನು ನಾವಿವತ್ತು ಮನನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ವಿಷಯ ಏನಪ್ಪ ಅಂತಂದರೆ, ನಮ್ಮ ಜೀವನದಲ್ಲಿ ಸರ್ವಸ್ವವಾಗಿರ್ತಕ್ಕಂತಹ ವಿಷಯ ಯಾವುದು, ಅತ್ಯಂತ ಅವಶ್ಯಕವಾಗಿ ನಮಗೆ ಬೇಕಾದದ್ದು ಯಾವುದು, ಅದು ಭಗವಂತ ಅಂತ ನಮಗೆಲ್ಲ ಗೊತ್ತಿದೆ. ಭಗವಂತನೇ ನಮ್ಮ ಜೀವನದಲ್ಲಿ ಅತ್ಯಂತ ಸಾರಭೂತವಾಗಿರ್ತಕ್ಕಂಥವನು. ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ, ಯಾವುದು ಅತ್ಯಂತ ಉನ್ನತವಾಗಿದೆಯೋ ಅದರಲ್ಲಿ ಮಾತ್ರ ಸುಖ ಇದೆ. ಭೂಮಾ ಏವ ಸುಖಂ ನಾಲ್ಪೇ ಸುಖಮಸ್ತಿ. ಅತ್ಯಂತ ಹೆಚ್ಚಿನದಾಗಿರ್ತಕ್ಕಂಥದ್ದನ್ನೇ ನಾವು ಉಪನಿಷತ್ತಿನಲ್ಲಿ ಬ್ರಹ್ಮ ಎಂಬ ಶಬ್ದದಿಂದ ಹೆಸರಿಸೋದನ್ನು ನೋಡ್ತೇವೆ. ಅದನ್ನೇ ಪುರಾಣಾದಿಗಳಲ್ಲಿ ಪರಮಾತ್ಮ, ಅವತಾರ ಪುರುಷರಾದಂತಹ ರಾಮಕೃಷ್ಣ ಇವರುಗಳ ಹೆಸರಿನಿಂದ ನಾವು ಕರೀತೇವೆ. ಉಪನಿಷತ್ ವೇದ್ಯವಾಗಿರ್ತಕ್ಕಂತಹ ಆತ್ಮ ಬ್ರಹ್ಮವೇ ಪುರಾಣಾದಿಗಳಲ್ಲಿ ಸ್ಮೃತಿಗಳಲ್ಲಿ ಈಶ್ವರ ಪರಮಾತ್ಮ ಎಂಬ ಹೆಸರಿನಿಂದ ಕರೆಯಲ್ಪಡ್ತಕ್ಕಂತಹ ಆ ದಿವ್ಯ ಚೈತನ್ಯವಾಗಿದೆ ಅನ್ನೋದನ್ನು ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಅದೇ ನಮ್ಮ ಜೀವನದಲ್ಲಿ ಸಾರಭೂತವಾಗಿರ್ತಕ್ಕಂತಹ ವಸ್ತು. ಅದಕ್ಕಾಗಿ ನಾವು ಅನ್ವೇಷಣೆ ಮಾಡುವಂಥದ್ದನ್ನೇ ನಾವು ಆಧ್ಯಾತ್ಮಿಕ ಜೀವನ ಅಂತ ಕರೀತೇವೆ. ಈ ಆಧ್ಯಾತ್ಮಿಕ ಜೀವನ ಅನ್ನುವಂಥದ್ದೇನೆ ನಮ್ಮ ಸಾಧಾರಣ ಜೀವನಕ್ಕೆ ಒಂದು ಅರ್ಥವನ್ನು ಕೊಡುತ್ತೆ. ನಮ್ಮ ಈ ಸಾಧಾರಣ ಜೀವನವನ್ನು ಆಧ್ಯಾತ್ಮಿಕ ಜೀವನವನ್ನಾಗಿ ಮಾಡಿಕೊಳ್ತಕ್ಕಂಥದ್ದೇ ಒಂದು ಪರಮ ಸಾಹಸವಾಗುತ್ತೆ. ಆಧ್ಯಾತ್ಮಿಕ ಜೀವನ ಅಂತ ಹೇಳಿದ್ರೆ ಬೆಳಗ್ಗೆ ಸ್ವಲ್ಪ ಹೊತ್ತು
ಸಾಯಂಕಾಲ ಸ್ವಲ್ಪ ಹೊತ್ತು ಧ್ಯಾನವೋ ಜಪವೋ ಭಜನೆಯೋ ಮಾಡಿ ಸುಮ್ಮನೆ ಇರತಕ್ಕಂಥದ್ದಲ್ಲ. ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಭಗವಂತನ ಅನುಭವವನ್ನು ಭಾವಿಸುವುದನ್ನು ಆಧ್ಯಾತ್ಮಿಕ ಜೀವನ ಅಂತ ಕರೀತಾರೆ. ಭಗವಂತನ ಅನುಭವವನ್ನು ಭಾವಿಸುವಂಥದ್ದು ಬಹಳ ದೊಡ್ಡ ಮಾತಿದು. ಎರಡು ವಿಷಯಗಳಲ್ಲಿ ಬರುತ್ತೆ. ಮೊದಲನೇದು, ಭಗವಂತ ಇದ್ದಾನೆ ಅನ್ನೋದು ನಮಗೆ ಮನದಟ್ಟಾಗಬೇಕು. ಎಲ್ಲಿದ್ದಾನೆ ಅಂದರೆ ಎಲ್ಲ ಕಡೆ ಇದ್ದಾನೆ. ಅವನ ಅನುಭವ ನಮಗೆ ವೇದ್ಯವಾಗಬೇಕು. ಅದನ್ನು ನಾವು ಭಾವಿಸಬೇಕು. ಯಾವಾಗ ನಾವು ಭಾವಿಸಬೇಕು? ಎಲ್ಲ ಸಮಯದಲ್ಲೂ ಕೂಡ ಭಾವಿಸಬೇಕು. ಇದು ನಿಜವಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಜೀವನ. ಆ ಆಧ್ಯಾತ್ಮಿಕ ಜೀವನವನ್ನು ಕೈಗೊಳ್ಳೋದಕ್ಕೆ ಮೂಲಭೂತವಾಗಿ ಬರ್ತಕ್ಕಂಥದ್ದು ಯಾವುದು, ಇರಬೇಕಾದಂಥದ್ದು ಯಾವುದು ಅಂತಂದರೆ ಭಗವಂತನ ಸ್ಮರಣೆ. ಭಗವಂತನನ್ನು ಎಲ್ಲ ಸಮಯದಲ್ಲೂ ಎಲ್ಲ ಕಡೆಯಲ್ಲಿಯೂ ನಾವು ಪರಿಭಾವಿಸಬೇಕಾದರೆ, ಅವನ ಸಾನ್ನಿಧ್ಯವನ್ನು ಅನುಭವಿಸಬೇಕಾದರೆ, ಭಗವದ್ ಆನಂದವನ್ನು ಸವಿಬೇಕಾದರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಭಗವಂತನ ಸ್ಮರಣೆ ಮಾಡಬೇಕು. ಆ ಸ್ಮರಣೆ ನಿರಂತರವಾಗಿ ನಡೆಯುವಂತೆ ನಾವು ನೋಡಿಕೊಳ್ಳಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಒಟ್ಟಾರೆ ಹೇಳೋದಾದರೆ ಭಗವಂತನ ಸ್ಮರಣೆ ಅನ್ನುವಂಥದ್ದು ಆಧ್ಯಾತ್ಮಿಕ ಸಾಧನೆಯ ತಿರುಳು, ಸಾರ ಸರ್ವಸ್ವ. ಈ ಆಧ್ಯಾತ್ಮಿಕ ಸಾಧನೆ ಅನ್ನುವಂಥದ್ದು ಆಧ್ಯಾತ್ಮಿಕ ಜೀವನದ ತಿರುಳು. ಆಧ್ಯಾತ್ಮಿಕ ಸಾಧನೆ ಇಲ್ಲದೇ ಇದ್ದರೆ ಆಧ್ಯಾತ್ಮಿಕ ಜೀವನ ಸಾಧ್ಯ ಇಲ್ಲ. ಈ ಸಾಧಾರಣ ಜೀವನವನ್ನು ಅರ್ಥವತ್ತವನ್ನಾಗಿ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದನ್ನು ನಾವು ಆಧ್ಯಾತ್ಮಿಕೀಕರಿಸಿಕೊಂಡಾಗ ಮಾತ್ರ. ಇದಿಷ್ಟನ್ನು ನಾವು ತಿಳಿದುಕೊಂಡು ಮುಂದುವರಿಯೋಣ. ಭಗವದ್ಗೀತೆಯಲ್ಲಿ ಕೃಷ್ಣ ಎರಡು ರೀತಿಯ ಮನಸ್ಸುಗಳಿವೆ ಅಂತ ಹೇಳ್ತಾನೆ. ಒಂದು ವ್ಯವಸಾಯಾತ್ಮಿಕ ಬುದ್ಧಿ, ಇನ್ನೊಂದು ಅವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳ್ತಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೇನು? ಏಕಾಗ್ರ ಬುದ್ಧಿ, ಅದು ಒಂದೇ ಕಡೆ ಹರಿತಾ ಇರುತ್ತೆ. ಅವ್ಯವಸಾಯಾತ್ಮಿಕ ಬುದ್ಧಿ ಅಂತಂದರೆ ಪ್ರಕ್ಷುಬ್ಧವಾಗಿರ್ತಕ್ಕಂತಹ ಬುದ್ಧಿ, ಅದು ಹಲವಾರು ಕಡೆ ಹರಿತಾ ಇರುತ್ತೆ. ನಮ್ಮ ನಿತ್ಯ ಜೀವನದಲ್ಲಿ ಕೂಡ ಅನೇಕ ಸಮಯದಲ್ಲಿ ನಮಗೆ ಏಕಾಗ್ರತೆ ಸಿದ್ಧಿಸುತ್ತೆ. ಅಂತಹ ಏಕಾಗ್ರತೆ ನಮಗೆ ಸಾಕೋ, ಇಲ್ಲದೇ ಇದ್ದರೆ ವಿಶೇಷವಾಗಿರ್ತಕ್ಕಂತಹ ಯಾವುದಾದ್ರೂ ಒಂದು ಏಕಾಗ್ರತೆ ಬೇಕೋ ಅಂತ ಕೇಳಿದರೆ ನಮಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಏಕಾಗ್ರತೆ ಬೇಕಾಗತ್ತೆ. ಸಾಧಾರಣ ವಸ್ತುಗಳಲ್ಲಿ ಏಕಾಗ್ರಗೊಳಿಸುವಂತಹದ್ದು ಆಧ್ಯಾತ್ಮಿಕ ಸಾಧನೆ ಆಗೋದಿಲ್ಲ. ಹಾಗಾದರೆ ಯಾವುದರಲ್ಲಿ ಏಕಾಗ್ರಗೊಳಿಸಬೇಕೋ? ಭಗವಂತನಲ್ಲಿ ಏಕಾಗ್ರಗೊಳಿಸಬೇಕು. ಅದು ನಿಜವಾಗಿರ್ತಕ್ಕಂತಹ ವ್ಯವಸಾಯಾತ್ಮಿಕ ಬುದ್ಧಿ. ಅದಕ್ಕಾಗಿ ಭಗವಂತನ ಸ್ಮರಣೆ ಮಾಡಬೇಕು. ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಯಾವುದನ್ನಾದರೂ ಬರೀಬೇಕು, ಯಾವುದೋ ಒಂದು ವಿಷಯವನ್ನು ಬರೀಬೇಕು ಅಂತ ಹೇಳಿದ್ರೆ ಅವನೇನು ಮಾಡ್ತಾನೆ? ಯಾವ ಸಾಧನೆ ಮಾಡ್ತಾನೆ? ಆ ವಿಷಯವನ್ನು ಸಾಧ್ಯವಾದಷ್ಟು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವ ರೀತಿಯಲ್ಲಿ ಪ್ರಯತ್ನ ಮಾಡ್ತಾನೆ. ಮತ್ತೆ ಮತ್ತೆ ಮರುಪಾಠ ಮಾಡ್ತಾನೆ, ಮತ್ತೆ ಮತ್ತೆ ಓದ್ಕೋತಾನೆ, ಮತ್ತೆ ಮತ್ತೆ ಅದನ್ನೇ ಹೇಳ್ಕೋತಾನೆ. ಇದಿಷ್ಟನ್ನಾದರೂ ನಾವು ಭಗವಂತನ ಸಾಧನೆ ಅನ್ನೋ ರೀತಿಯಲ್ಲಿ ಮಾಡಬೇಕು. ಭಗವಂತನ ಹೆಸರನ್ನು ಮತ್ತೆ ಮತ್ತೆ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು, ಅದಕ್ಕೆ ಅನುಕೂಲವಾಗುವಂತೆ ಭಗವಂತನ ಲೀಲೆಗಳನ್ನು ಮನಸ್ಸಿನಲ್ಲಿ ಮನನ ಮಾಡ್ತಕ್ಕಂಥದ್ದು, ಆ ಮನನ ಮಾಡೋದಕ್ಕೆ ಅನುಕೂಲ ಆಗುವಂತೆ ಭಗವಂತನ ಬಗೆಗಿನ ವಿಷಯವನ್ನು ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ, ಮಹಾಪುರುಷರ ಉಪದೇಶಗಳಲ್ಲಿ ಮತ್ತೆ ಮತ್ತೆ ಓದುವಂಥದ್ದು, ಹಾಗೆ ಕೀರ್ತನೆ ಮಾಡುವಂಥದ್ದು.
ಇವೆಲ್ಲವನ್ನೂ ನಾವು ಮಾಡಬೇಕು. ಎಲ್ಲವನ್ನೂ ಮಾಡೋದಕ್ಕೆ ಯಾವುದಕ್ಕೆ ಮಾಡಬೇಕು ಅಂತ ಹೇಳಿದರೆ, ಹೇಗಾದರೂ ಮಾಡಿ ಭಗವಂತನ ಸ್ಮರಣೆ ನಮಗೆ ಬರಬೇಕು. ಹೇಗಾದರೂ ಮಾಡಿ. ಸ್ಮರಣಾದೇವ ಕೇವಲಂ ಅಂತ ಉಕ್ತಿ ಇದೆ. ಕೇವಲ ಸ್ಮರಣೆಯೊಂದೇ ಸಾಕು. ಸ್ಮರಣೆಯೊಂದರಿಂದಲೇ ಎಲ್ಲವೂ ಕೂಡ ಲಭಿಸುತ್ತೆ. ಇದು ಸ್ಮರಣೆಯ ಮಹತ್ವ. ಇನ್ನು ಭಗವತ್ ಸ್ಮರಣೆಯಲ್ಲಿ ತುಂಬ ಮನೋವಿಜ್ಞಾನದ ವಿಷಯಗಳಿವೆ. ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಹಲವಾರು ವಿಷಯಗಳನ್ನು ತಿಳಿದುಕೊಂಡ್ರೆ ಭಗವಂತನ ಸ್ಮರಣೆಯನ್ನು ಮಾಡುವುದು ಹೇಗೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಮೊದಲನೇದೇನಪ್ಪ ಅಂತಂದರೆ, ಯೋಗದಲ್ಲಿ ಹೇಳಿರೋ ತರಹ ಯೋಗಶ್ಚಿತ್ತವೃತ್ತಿ ನಿರೋಧ ಅಂತ ನೋಡ್ತೇವೆ. ಚಿತ್ತವೃತ್ತಿಗಳನ್ನು ನಿಯಂತ್ರಿಸೋದು ಅದೇ ಯೋಗ. ವೃತ್ತಿಗಳು ಅಂತ ಹೇಳಿ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ವೃತ್ತಿಗಳು ಅಂದರೆ ನಮ್ಮ ಆಲೋಚನೆಗಳು. ನಮ್ಮ ಹುಡುಗನ ಬಗ್ಗೆ ನಮಗೆ ಆಲೋಚನೆಗಳು ಬರ್ತಾ ಇದ್ದರೆ ನಮ್ಮ ಹುಡುಗನ ವೃತ್ತಿಗಳು ಅಂತ ನಾವು ತಿಳ್ಕೊಬೋದು. ಅಥವಾ ಇನ್ಯಾವುದರ ಒಂದು ವಸ್ತುವಿನ ಬಗ್ಗೆ ಆಲೋಚನೆ ಬರ್ತಾ ಇದ್ದರೆ, ಯಾವುದೋ ಒಂದು ತಿಂಡಿಯ ವಿಷಯವಾಗಿ ಆಲೋಚನೆ ಬರ್ತಾ ಇದ್ದರೆ ಆ ತಿಂಡಿಯ ವೃತ್ತಿಗಳು ಅಂತ ಭಾವಿಸ್ಕೊಳ್ಬೋದು. ಹೀಗೆ ಆ ವೃತ್ತಿಗಳನ್ನು ಮತ್ತೆ 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 ಪುನರಾವರ್ತಿಸಿದರೆ, ಅಂದರೆ ಒಂದೇ ವೃತ್ತಿ ಮತ್ತೆ 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 ಪುನರಾವರ್ತಿಸಿದರೆ ಅದನ್ನು ಸ್ಮರಣೆ ಅಂತ ಕರೀತಾರೆ. ನೀವು ಯಾರಿಗಾಗೋ ಕಾಯ್ತಾ ಇದ್ದೀರಿ ನಿಮ್ಮ ಮನೆಯಲ್ಲಿ, ನಿಮಗೆ ಬೇರೆ ಯಾವ ಆಲೋಚನೆಯೂ ಬರೋದಿಲ್ಲ. ಅವನ ಬಗ್ಗೆ ಅಥವಾ ಅವಳ ಬಗ್ಗೆನೇ ಆಲೋಚನೆ ಬರ್ತಾ ಇರುತ್ತೆ. ಅಂದರೆ ಮತ್ತೆ ಮತ್ತೆ ಆ ವ್ಯಕ್ತಿಯ ಬಗೆಗಿನ ವೃತ್ತಿಗಳೇ ಪುನರಾವರ್ತನೆ ಹೊಂದುತ್ತಾ ಇರುತ್ತೆ. ಇದನ್ನೇ ನಾವು ಸ್ಮರಣೆ ಅಂತ ಕರೀತೇವೆ. ಸಾಧಾರಣ ಜೀವನದಲ್ಲಿ ಅದು ತಾನಾಗಿ ಬರುತ್ತೆ. ನಮಗೆ ಯಾರು ಹೇಳಿಕೊಡಬೇಕಾದ್ದಿಲ್ಲ. ಪರೀಕ್ಷೆ ಬರೆಯೋನಿಗೆ ಆ ವಿಷಯದ ಬಗ್ಗೆನೇ ಆಲೋಚನೆಗಳು ಬರ್ತಾ ಇರುತ್ತೆ. ಪರೀಕ್ಷೆಯ ಬಗ್ಗೆಯೇ ಆಲೋಚನೆ ಬರ್ತಾ ಇರುತ್ತೆ. ಯಾವುದೋ ಒಂದು ಸಂಕಟದ ಸಂದರ್ಭದಲ್ಲಿದ್ದರೆ ಅದರ ವಿಷಯವೇ ಮನಸ್ಸಿಗೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಅದು ತಾನೇ ಬರುತ್ತೆ. ಆದರೆ ಭಗವಂತನ ವಿಷಯವಾಗಿ ಇದನ್ನು ನೋಡಿದಾಗ ನಾವು ಆ ಮತ್ತೆ 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 ಭಗವಂತನ ಬಗೆಗಿನ ವೃತ್ತಿಗಳನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳುವುದಕ್ಕೆ ಬಹಳ ಪ್ರಯತ್ನ ಪಡಬೇಕಾಗತ್ತೆ. ಇದನ್ನೇ ಇಲ್ಲಿ ಅಭ್ಯಾಸ ಅಂತ ಕರೀತಾರೆ. ಈ ಯೋಗವನ್ನು ಮಾಡೋದಿಕ್ಕೆ ಅಥವಾ ಚಿತ್ತವನ್ನು ನಿಯಂತ್ರಿಸೋದಿಕ್ಕೆ 2 ಉಪಾಯಗಳನ್ನು ಪತಂಜಲಿ ಹೇಳುತ್ತಾನೆ. ಮೊದಲನೇದು ಯಾವುದೋ ಅಭ್ಯಾಸ, ಎರಡನೇದು ವೈರಾಗ್ಯ ಅನ್ನುವಂಥದ್ದು. ಈ ಅಭ್ಯಾಸದ ಬಗ್ಗೆ ನಾನು ಹೇಳಿದೆ. ಈ ಅಭ್ಯಾಸ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ತನ್ಮಯತೆ ಬರುತ್ತೆ. ನಾವು ಯಾವುದಾದ್ರೂ ಒಂದು ವಿಷಯವನ್ನು ಮತ್ತೆ 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 ಅದನ್ನೇ ನೆನಪು ಮಾಡ್ಕೋತಾ ಹೋದಾಗ ಅದರಲ್ಲಿ ನಮಗೆ ತನ್ಮಯತೆ ಬರುತ್ತೆ. ಸ್ಮರಣೆ ಅನ್ನುವಂಥದ್ದು ವೃತ್ತಿಗಳ ಪುನರಾವರ್ತನೆ. ಆ ಮಾನಸಿಕ ವೃತ್ತಿಗಳ ಪುನರಾವರ್ತನೆ ಆಗ್ತಾ ಹೋದ ಹಾಗೆ ಅದರಲ್ಲಿ ತನ್ಮಯರಾಗ್ತೇವೆ. ಭಗವಂತನ ಆಲೋಚನೆಯನ್ನು ಮತ್ತೆ ಮತ್ತೆ ಮಾಡೋದರಿಂದ ಭಗವಂತನಲ್ಲಿ ತನ್ಮಯರಾಗ್ತೇವೆ. ಇದೇ ಸಾಧನೆಯ ಉದ್ದೇಶ. ಭಗವಂತನಲ್ಲಿ ತನ್ಮಯತೆಯನ್ನು ಹೊಂದಿದ್ರೆ ಏನಾಗುತ್ತೆ? ಅದರಿಂದಲೇ ನಮಗೆ ಸಂಸಾರದಿಂದ ಮುಕ್ತಿ ಸಿಗುತ್ತೆ. ಸಂಸಾರವೆಂಬ ಬಂಧನದಿಂದ ನಾವು ಸ್ವಾತಂತ್ರ್ಯವನ್ನು ಪಡೆಯುತ್ತೇವೆ. ತನ್ಮಯತೆಯನ್ನು ಸಾಧಿಸೋದಿಕ್ಕೆ, ತನ್ಮಯತೆಯನ್ನು ಸಾಧಿಸೋದಿಕ್ಕೆ ನಾವು ಮತ್ತೆ ಮತ್ತೆ ಅಭ್ಯಾಸ ಮಾಡಬೇಕು. ಅದಕ್ಕಾಗಿ ಭಗವಂತನನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕು. ಹೀಗೆ ಭಗವಂತನ ಸ್ಮರಣೆ ಮತ್ತು ಭಗವಂತನಲ್ಲಿ
ತನ್ಮಯತೆ, ಈ ಎರಡರಲ್ಲೂ ಕೂಡ ಒಂದು ಅವಿನಾಭಾವ ಸಂಬಂಧ ಇರೋದನ್ನು ನಾವು ನೋಡ್ತೇವೆ. ಇದು ಮೊದಲ ಹೆಜ್ಜೆ ಅಂತ ಕರೀಬೋದು. ಈಗ ನಮಗೆ ಮತ್ತೆ ಮತ್ತೆ ನಾವು ಜ್ಞಾಪಿಸ್ಕೊಳ್ಬೇಕು ಅಂದರೆ ಯಾರನ್ನು ಜ್ಞಾಪಿಸ್ಕೋತೀವಿ ನಾವು? ನಮಗೆ ಅತ್ಯಂತ ಪ್ರಿಯರಾದವರನ್ನು ಮತ್ತು ನಮಗೆ ಅತ್ಯಂತ ಹತ್ತಿರವಾಗಿರುವವರನ್ನು ಜ್ಞಾಪಿಸ್ಕೋತೇವೆ. ಯಾರೋ ದೂರದವರನ್ನು ನಾವು ಜ್ಞಾಪಿಸ್ಕೊಳ್ಳೋದಿಲ್ಲ. ನಮಗೆ ಹತ್ತಿರದವರಾಗಿರಬೇಕು, ನಮಗೆ ಪ್ರೀತಿ ಪಾತ್ರರಾಗಿರಬೇಕು. ಪ್ರೇಮದ ವಸ್ತು ಮಾತ್ರವೇ ನೆನಪಿನ ವಸ್ತು ಕೂಡ ಆಗಬಲ್ಲುದು ಅನ್ನುವಂಥದ್ದು ಒಂದು ಮನೋವೈಜ್ಞಾನಿಕ ಸತ್ಯ. ಈಗ ಭಗವಂತನ ಸ್ಮರಣೆಯನ್ನು ಅಭ್ಯಾಸ ಮಾಡಬೇಕು. ಭಗವಂತನ ಸ್ಮರಣೆಯ ಮೂಲಕ ನಾನು ಭಗವಂತನಲ್ಲಿ ತನ್ಮಯತೆಯನ್ನು ಪಡಿಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ಭಗವಂತನನ್ನು ನನ್ನ ಏಕಮಾತ್ರ ಪ್ರೀತಿಯ ವಸ್ತುವನ್ನಾಗಿ ನಾನು ಮಾಡಿಕೊಳ್ಳಬೇಕು. ಆಗ ಮಾತ್ರ ನಾನು ಭಗವಂತನ ಸ್ಮರಣೆಯನ್ನು ಮಾಡೋದಕ್ಕೆ ಸಾಧ್ಯ. ಆ ಮೂಲಕ ಭಗವಂತನಲ್ಲಿ ತನ್ಮಯತೆಯನ್ನು ಪಡೆಯೋದಕ್ಕೆ ಸಾಧ್ಯ. ಹಾಗಾದರೆ ಎಂತಹ ಪ್ರೇಮ ಇರಬೇಕು? ಸಾಧಾರಣ ಪ್ರೇಮ ಇಲ್ಲಿ ಉಪಯೋಗಕ್ಕೆ ಬರೋದಿಲ್ಲ. ಪ್ರೇಮ ಹೇಗಿರಬೇಕು ಅಂದರೆ ನಿಸ್ವಾರ್ಥವಾಗಿರಬೇಕು, ತಾನೇ ತಾನಾಗಿ ಬರುವಂಥದ್ದಾಗಿರಬೇಕು, ಸಹಜವಾಗಿರಬೇಕು. ಭಗವಂತನಿಂದ ನಾವು ಏನನ್ನೂ ಅಪೇಕ್ಷಿಸಬಾರದು. ಭಗವಂತನಿಗಾಗಿ ಭಗವಂತನನ್ನು ಪ್ರೀತಿಸಬೇಕು. ಭಗವಂತನನ್ನು ಪ್ರೀತಿಸೋದ್ರಿಂದ ನಮಗೆ ಪರಿಶುದ್ಧವಾಗಿರ್ತಕ್ಕಂತಹ ಆನಂದ ಉಂಟಾಗುತ್ತೆ. ಆ ಆನಂದದ ಸಲುವಾಗಿ ಮಾತ್ರವೇ ನಾವು ಭಗವಂತನನ್ನು ಪ್ರೀತಿಸಬೇಕು. ಇದು ಪರಾಭಕ್ತಿ ಅಂತ ಭಕ್ತಿಯೋಗದಲ್ಲಿ ಸ್ವಾಮಿ ವಿವೇಕಾನಂದರು ಕರೀತಾರೆ. ಆ ಪರಾಭಕ್ತಿಯನ್ನು ಸಿದ್ಧಿಸಿಕೊಳ್ಳೋದಕ್ಕೆ ಅಪರಾಭಕ್ತಿ, ಸಾಧನ ಭಕ್ತಿ, ಗೌಣಿ ಭಕ್ತಿ ಅದನ್ನು ನಾವು ಮಾಡಬೇಕು. ನಾವು ಮಾಡ್ತಕ್ಕಂತಹ ಪೂಜಾದಿಗಳಾಗಲಿ, ಜಪ ತಪಾದಿಗಳಾಗಲಿ, ಭಜನೆ ಅಧ್ಯಯನಗಳಾಗಲಿ, ಇವೆಲ್ಲವೂ ಕೂಡ ಗೌಣಿ ಭಕ್ತಿ ಅಥವಾ ಅಪರಾಭಕ್ತಿಗೆ ಸೇರುತ್ತೆ. ನಮ್ಮ ಉದ್ದೇಶ ಏನು? ನಾವು ಕೃತಕವಾಗಿ ಭಗವಂತನನ್ನು ಪ್ರೀತಿಸೋದನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಕಲಿಕೆ ಅನ್ನುವಂಥದ್ದು ಎಲ್ಲಿಗೆ ತಲುಪಬೇಕು? ಭಗವಂತನನ್ನು ಸಹಜವಾಗಿ ನಾವು ಪ್ರೀತಿಸುವಂತಾಗಬೇಕು. ಈ ಜಗತ್ತಿನಲ್ಲಿ ಏನೇನು ವಸ್ತುಗಳಿವೆ ನಾವು ಪ್ರೀತಿಸುವಂಥದ್ದು? ನಮ್ಮ ಹೆಂಡತಿ, ನಮ್ಮ ಗಂಡ, ನಮ್ಮ ಮಕ್ಕಳು, ನಮ್ಮ ಮನೆ, ನಮ್ಮ ನೆಂಟರಿಷ್ಟರು, ಎಲ್ಲರಿಗಿಂತಲೂ ಕೂಡ ಭಗವಂತ ಅತ್ಯಂತ ಪ್ರೀತಿ ಪಾತ್ರನಾದರೆ ಮಾತ್ರವೇ ನಿಜವಾಗಿ ಭಗವಂತನನ್ನು ಪ್ರೀತಿಸ್ಬೋದು. ಯಾವಾಗ ಅಂತಹ ಪ್ರೀತಿ ಉಂಟಾಗತ್ತೆ, ಭಗವಂತನ ಸ್ಮರಣೆ ಅನ್ನುವಂಥದ್ದು ಸಾಧಾರಣವಾಗಿ ಅಥವಾ ಸಹಜವಾಗಿ ಉಂಟಾಗತ್ತೆ. ಆ ಭಗವಂತನ ಸ್ಮರಣೆ ಉಂಟಾದಾಗ ಭಗವಂತನಲ್ಲಿ ತನ್ಮಯತೆ ಬರುತ್ತೆ. ಭಗವಂತನಲ್ಲಿ ತನ್ಮಯತೆ ಬಂದಾಗ ನಮಗೆ ಮುಕ್ತಿಯ ಮಾರ್ಗ ಅನ್ನುವಂಥದ್ದು ತೆರೆದುಕೊಳ್ಳುತ್ತೆ. ಅದಕ್ಕಾಗಿ ಪ್ರಯತ್ನ ಮಾಡಬೇಕೇನು ನಾವು? ಯಾವೊಬ್ಬ ಸಿದ್ಧ ವ್ಯಕ್ತಿ, ಒಬ್ಬ ಪರಿಪೂರ್ಣ ವ್ಯಕ್ತಿ ಯಾವುದನ್ನು ಸಿದ್ಧಿಸಿಕೊಳ್ಳುತ್ತಾನೋ ಸಾಧಕರಾದವರು ಏನು ಮಾಡಬೇಕು? ಅದನ್ನು ಅಭ್ಯಾಸ ಮಾಡಬೇಕು. ಒಬ್ಬ ಪ್ರಸಿದ್ಧವಾಗಿರ್ತಕ್ಕಂತಹ ನರ್ತಕ ಅಥವಾ ನರ್ತಕಿ ಎಷ್ಟು ಸರಾಗವಾಗಿ ನರ್ತನ ಮಾಡ್ತಾರೆ, ಅತ್ಯದ್ಭುತವಾಗಿ ನರ್ತನ ಮಾಡ್ತಾರೆ. ಅದನ್ನು ನಾವು ಸಾಧಕರಾದಂಥವ್ರು ಏನು ಮಾಡಬೇಕು? ನರ್ತನವನ್ನು ಕಲಿಯುವಂಥವರು ಅಭ್ಯಾಸ ಮಾಡಬೇಕು. ಅದೇ ರೀತಿ ಈ ಒಂದು ಸಿದ್ಧನ ಲಕ್ಷಣಗಳನ್ನು ತಿಳಿದುಕೊಂಡಾಗ ನಮಗೆ ಸಾಧನೆಗೆ ಅದು ಅವಕಾಶವಾಗುತ್ತೆ. ಆದ್ದರಿಂದಲೇ ಭಗವದ್ಗೀತೆಯಲ್ಲಿ ಹಲವಾರು ಕಡೆ ಈ ಸಿದ್ಧನ ಲಕ್ಷಣಗಳನ್ನು, ಭಗವಂತನನ್ನು ಪಡೆದುಕೊಂಡಂಥವನ ಲಕ್ಷಣಗಳನ್ನು ನಾವು ನೋಡುತ್ತೇವೆ.
ಅದು 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞ ಲಕ್ಷಣ ಇರ್ಬೋದು, 12ನೇ ಅಧ್ಯಾಯದಲ್ಲಿ ಭಕ್ತನ ಲಕ್ಷಣ ಇರ್ಬೋದು, 13ನೇ ಅಧ್ಯಾಯದಲ್ಲಿ ಜ್ಞಾನಿಯ ಲಕ್ಷಣ ಇರ್ಬೋದು. ಇದೆಲ್ಲವೂ ಕೂಡ ನಾವು ಅಭ್ಯಾಸ ಮಾಡಬೇಕಾಗಿರ್ತಕ್ಕಂತಹ ಸಾಧನೆಗಳು. ಈಗ ಭಗವಂತನನ್ನು ಪ್ರೀತಿಸೋದನ್ನು ನಾವು ಕಲಿಬೇಕು. ಭಗವಂತನನ್ನು ಹೇಗೆ ಪ್ರೀತಿಸೋದಕ್ಕೆ ಸಾಧ್ಯ? ಇಲ್ಲಿ ಇನ್ನೊಂದು ಮನೋವೈಜ್ಞಾನಿಕ ಸತ್ಯವನ್ನು ತಿಳಿದುಕೊಳ್ಳಬೇಕು. ಯಾವುದರಲ್ಲಿ ನಿಮಗೆ ಅತ್ಯಂತ ಆಕರ್ಷಣೆ ಬರುತ್ತದೆಯೋ ಅದನ್ನು ನಾವು ಅಥವಾ ನೀವು ಹೆಚ್ಚಾಗಿ ಪ್ರೀತಿಸುತ್ತೇವೆ ಅಥವಾ ಪ್ರೀತಿಸುತ್ತೀರಿ. ಸ್ವಾಮಿ ವಿವೇಕಾನಂದರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ನಾವು ದಾರಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಅನೇಕ ವಿಷಯಗಳನ್ನು, ವಸ್ತುಗಳನ್ನು, ವ್ಯಕ್ತಿಗಳನ್ನು ನೋಡ್ತೇವೆ. ಆದರೆ ಮನೆಗೆ ವಾಪಸ್ ಬಂದಾಗ ಅದರಲ್ಲಿ ಒಬ್ಬರು ಅಥವಾ ಇಬ್ಬರು ವ್ಯಕ್ತಿಗಳು ನಮಗೆ ಮನಸ್ಸಿನ ಪಟಲಕ್ಕೆ ಬರ್ತಾರೆ. ನಾವು ಅವರನ್ನು ಜ್ಞಾಪಿಸ್ಕೊಳ್ತೇವೆ. ಅಂದರೆ ಅವರ ಮೇಲೆ ನಮಗೆ ಆಕರ್ಷಣೆ ಉಂಟಾಗಿದೆ ಅಂತ ಅರ್ಥ. ಅಂದರೆ ಭಗವಂತನನ್ನು ನಾವು ಆಕರ್ಷಣೆಯ ವಸ್ತುವನ್ನಾಗಿ ಮಾಡಿಕೊಂಡಾಗ, ಭಗವಂತ ನಮಗೆ ಅತ್ಯಂತ ಆಕರ್ಷಣೀಯನಾದಾಗ ನಾವು ಭಗವಂತನನ್ನು ಪ್ರೀತಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಪ್ರೀತಿಸೋದ್ರಿಂದ ಭಗವಂತನನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಭಗವಂತನನ್ನು ನೆನಪಿಸಿಕೊಂಡಾಗ ಅವನಲ್ಲಿ ತನ್ಮಯತೆ ಉಂಟಾಗತ್ತೆ. ಅವನಲ್ಲಿ ತನ್ಮಯತೆ ಉಂಟಾದಾಗ ನಮಗೆ ಮುಕ್ತಿಯ ಮಾರ್ಗ ನಮಗೆ ಸುಲಭವಾಗುತ್ತೆ. ಈಗ ಇನ್ನೊಂದು ವಿಷಯ, ಕಣ್ಣಿಗೆ ಕಾಣಿಸಿದ ಭಗವಂತನನ್ನು ಹೇಗಪ್ಪ ಪ್ರೀತಿಸಿದೋ? ಕಣ್ಣಿಗೆ ಕಾಣುವಂತಹ ನೆಂಟರಿಷ್ಟರನ್ನು ಪ್ರೀತಿಸಬಹುದು. ಯಾಕಂದರೆ ಅವರ ಜೊತೆ ಒಡನಾಡ್ತಾ ಇರ್ತೀವಿ ನಾವು. ಅವರ ಗುಣಗಳು ನಮಗೆ ಮೆಚ್ಚುಗೆ ಆಗುತ್ತೆ, ಅವರಲ್ಲಿ ನಮಗೆ ಆಕರ್ಷಣೆ ಬೆಳೆಯುತ್ತೆ. ಆದರೆ ಭಗವಂತ ಕಣ್ಣಿಗೆ ಕಾಣಿಸೋದಿಲ್ವಲ್ಲ. ಕಾಣಿಸದ ದೇವರನ್ನು ಪ್ರೀತಿಸುವುದು ಹೇಗೆ ಎನ್ನುವಂತಹ ಪ್ರಶ್ನೆ ನಮಗೆ ಬರುತ್ತೆ. ಅದಕ್ಕೆ ಬೃಹದಾರಣ್ಯಕೋಪನಿಷತ್ತು ಉತ್ತರ ಕೊಡುತ್ತೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ನೋಡಪ್ಪ, ನೀನು ಏನೇನು ಪ್ರೀತಿಸ್ತಾ ಇದೆಯೋ ಅದೆಲ್ಲವೂ ಕೂಡ ನೀವು ಆತ್ಮನಿಗಾಗಿ ಪ್ರೀತಿಸ್ತಾ ಇದ್ದೀಯ. ನಿನಗೆ ನಿನ್ನ ಹೆಂಡತಿ ಪ್ರಿಯರಾಗಿದ್ದಾಳೆ ಅಂತ ಹೇಳಿದರೆ ಅವಳಲ್ಲಿ ನಿನ್ನ ಆತ್ಮವನ್ನು ನೀನು ಕಂಡುಕೋತಾ ಇದ್ದೀಯ. ಆದ್ದರಿಂದ ಹೆಂಡತಿ ನಿನಗೆ ಪ್ರಿಯಳಾಗುತ್ತಾಳೆ. ಅದೇ ರೀತಿ ಒಬ್ಬ ಹೆಂಡತಿ ಗಂಡನನ್ನು ಪ್ರೀತಿಸ್ತಾ ಇದ್ದರೆ ಗಂಡನಲ್ಲಿ ತನ್ನ ಆತ್ಮವನ್ನೇ ಕಂಡುಕೊಳ್ತಾ ಇದ್ದಾಳವಳು. ಆದ್ದರಿಂದ ಗಂಡ ಅವಳಿಗೆ ಪ್ರೀತಿ ಪಾತ್ರನಾಗ್ತಾನೆ. ಈ ರೀತಿ ಹಲವಾರು ಉದಾಹರಣೆಗಳನ್ನು ಕೊಟ್ಟು ಬೃಹದಾರಣ್ಯಕೋಪನಿಷತ್ತು ಹೇಳುತ್ತೆ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಅಂದರೆ ನಾವು ಪ್ರೀತಿಸುವುದು ನಿಜವಾಗಲೂ ಏನೋ ನಮ್ಮನ್ನೇ ನಾವು ಬೇರೆಯವರಲ್ಲಿ ನೋಡೋದ್ರಿಂದ ನಾವು ಬೇರೆಯವರನ್ನು ಪ್ರೀತಿಸುವುದರ ಹಾಗೆ ಕಾಣುತ್ತಷ್ಟೆ, ಪ್ರೀತಿಸುವ ಹಾಗೆ ಕಾಣುತ್ತಷ್ಟೆ. ಆದರೆ ನಿಜವಾಗಲೂ ಕೂಡ ಬೇರೆಯವರಲ್ಲಿ, ನಮ್ಮಲ್ಲಿ ಎಲ್ಲೆಲ್ಲೂ ಇರತಕ್ಕಂತಹ ಆತ್ಮವನ್ನು ನಾವು ನೋಡೋದ್ರಿಂದ ಸ್ವಲ್ಪ ಮಟ್ಟಿಗಾದರೂ ನಾವು ಅದನ್ನು ಪ್ರೀತಿ ಅಂತ ಕರೀತೇವಷ್ಟೆ. ಭಕ್ತಿಶಾಸ್ತ್ರದಲ್ಲಿ ಅದನ್ನೇ ಪರಮಾತ್ಮ, ಅಂತರ್ಯಾಮಿ ಅಂತ ಕರೀತಾರೆ. ನನ್ನಲ್ಲೂ ಭಗವಂತ ಇದ್ದಾನೆ, ನಿಮ್ಮಲ್ಲೂ ಭಗವಂತ ಇದ್ದಾನೆ, ಎಲ್ಲರಲ್ಲೂ ಭಗವಂತ ಇದ್ದಾನೆ. ಅದರಿಂದಲೇ ನಾವು ನಿಮ್ಮನ್ನು ಪ್ರೀತಿಸೋದಕ್ಕೆ ಸಾಧ್ಯ, ನೀವು ನಮ್ಮನ್ನು ಪ್ರೀತಿಸೋದಕ್ಕೆ ಸಾಧ್ಯ. ಆ ಭಗವಂತ ಇದ್ದಾನೆ ಅಂತ ಅರಿವಿಲ್ಲದಿದ್ದರೆ ನಮಗೆ ದ್ವೇಷ ಉಂಟಾಗತ್ತೆ. ಯಾವಾಗ ಭಗವಂತನ ಸಾನ್ನಿಧ್ಯ ಅನ್ನುವಂಥದ್ದು ಭಾವಿಸುತ್ತೇವೆ ಆಗ ಪ್ರೀತಿ ಉಂಟಾಗತ್ತೆ. ಅಂದರೆ ಪ್ರೀತಿ ಅಂದರೆ ಮನೋವೈಜ್ಞಾನಿಕವಾಗಿ ಏನಪ್ಪ ಅಂತಂದರೆ ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ ಎಂಬ ಭಾವ, ಸಮಾನತೆಯನ್ನು ಕಂಡುಕೊಳ್ತಕ್ಕಂತಹ ಭಾವ.
ಅದನ್ನೇ ಗೀತೆಯಲ್ಲಿ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಅಂತ ಕರೆದಿದ್ದಾರೆ. ಅಂದರೆ ಎಲ್ಲ ಸಂದರ್ಭದಲ್ಲೂ ಎಲ್ಲರಲ್ಲೂ ತನ್ನಲ್ಲಿ ಇರತಕ್ಕಂತಹ ಆತ್ಮವನ್ನೇ ಕಂಡುಕೊಳ್ತಕ್ಕಂಥದ್ದು. ಅದು ಸಿದ್ಧನ ಲಕ್ಷಣ, ಅದು ಸಾಕ್ಷಾತ್ಕಾರದ ಅನುಭವ. ಆದರೆ ಈ ಸಾಧಾರಣ ಪ್ರೀತಿಯಲ್ಲೂ ಕೂಡ ನಾವು ನೋಡ್ತಕ್ಕಂಥದ್ದು ಸಮಾನತೆ ಇಲ್ಲ ಅಂತ ಹೇಳಿದರೆ ಪ್ರೀತಿ ಬರೋದಿಲ್ಲ. ನಾವು ಬೇರೆಯವರಲ್ಲಿ ಏನೋ ಒಂದು ನಮ್ಮಲ್ಲಿರ್ತಕ್ಕಂತಹ ಒಂದು ಅಂಶವನ್ನೇ ನಾವು ಕಂಡುಕೊಳ್ಳದೇ ಇದ್ದರೆ ಅಲ್ಲಿ ಪ್ರೀತಿ ಅನ್ನುವಂಥದ್ದು ಇರೋದಿಲ್ಲ. ಆ ಸಮಾನತೆ ಯಾವುದು ಅಂತ ಹೇಳಿದ್ರೆ ಅದನ್ನು ಶಾಸ್ತ್ರ ಹೇಳುತ್ತೆ, ಆ ಸಮಾನತೆಯೇ ಆತ್ಮ, ಆ ಸಮಾನತೆಯೇ ಪರಮಾತ್ಮ ಅಂತ ಹೇಳಿ. ಅಂದರೆ ನಾವು ಪ್ರೀತಿಸುವುದನ್ನು ಯಾವುದರ ಮೂಲಕ ಮಾಡ್ತೇವೆ ಅಂತಂದರೆ ಆ ಚೈತನ್ಯ ವಸ್ತು ನಿಮ್ಮಲ್ಲಿ ಎಲ್ಲರಲ್ಲೂ ಇರುತ್ತಲ್ವ, ಆ ಒಂದು ಚೈತನ್ಯ ವಸ್ತುವಿನ ಮೂಲಕವೇ ನಾವು ಪ್ರೀತಿಸುತ್ತೇವೆ. ಈಶ್ವರ ಸರ್ವಭೂತಾನಿ ಹೃದ್ದೇಶೇ ಅರ್ಜುನ ತಿಷ್ಠತಿ. ಆ ಈಶ್ವರ ಪರಮಾತ್ಮ ಅನ್ನುವಂಥವನು ಎಲ್ಲರ ಹೃದಯಗಳಲ್ಲೂ ಕೂಡ ವಿರಾಜಮಾನನಾಗಿದ್ದಾನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಅಂದರೆ ಆ ಪರಮಾತ್ಮ ಅಥವಾ ಭಗವದ್ ವಸ್ತುವಿನ ಮೂಲ ಲಕ್ಷಣ, ಪರಿಶುದ್ಧವಾಗಿರ್ತಕ್ಕಂತಹ ಲಕ್ಷಣ ಯಾವುದಪ್ಪ ಅಂದರೆ ಉಪನಿಷತ್ತಿನಲ್ಲಿ ಹೇಳಿರೋ ಪ್ರಕಾರ ಸತ್ ಚಿತ್ ಆನಂದ. ಸತ್ತು ಚಿತ್ತು ಆನಂದ ಅನ್ನೋದನ್ನು ತುಂಬ ಬಹಳ ದೊಡ್ಡ ಒಂದು ಪದಗಳು, ನಮಗೆ ಅರ್ಥ ಆಗೋದೇ ಇಲ್ಲ ಅಂತ ತಿಳ್ಕೊತೀವಿ ನಾವು. ಹಾಗೆ ತಿಳಿದುಕೊಳ್ಳಬೇಕಾದ್ದಿಲ್ಲ. ಸತ್ತಂದ್ರೆ ಏನು? ಇರುವುದು ಅಂತೇಳಿ. ಎಲ್ಲ ವಸ್ತುಗಳು ಇವೆ. ಇಲ್ಲದಿರುವಂತಹ ವಸ್ತುವನ್ನು ನೀವು ನೋಡೋದಕ್ಕೂ ಆಗೋದಿಲ್ಲ, ಕೇಳೋದಕ್ಕೂ ಆಗೋದಿಲ್ಲ. ಅದನ್ನು ಅಸತ್ಯ ಅಂತ ಕರೀತೇವೆ. ಆದ್ದರಿಂದ ವಸ್ತು ಅಂತ ಹೇಳಿದ್ರೆ ಅದು ಇರಬೇಕು. ಆ ಇರುವುದು ಅನ್ನುವಂತಹದಿದೆಯಲ್ಲ, ಅದೇ ಚೈತನ್ಯ, ಅದೇ ಬ್ರಹ್ಮ. ಯಾವುದು ಇದೆಯೋ ಅದು ಖಂಡಿತವಾಗಲೂ ಸತ್ಯವಾಗಿರುತ್ತೆ. ಅದನ್ನು ನೋಡಬಹುದು ನಾವು, ಅದರ ಬಗ್ಗೆ ತಿಳ್ಕೊಳ್ಬಹುದು ನಾವು, ಅದರ ಜ್ಞಾನವನ್ನು ನಾವು ಪಡ್ಕೊಳ್ಬಹುದು. ಆದ್ದರಿಂದ ಅದು ಚಿತ್ತು. ಅಂದರೆ ಯಾವುದು ಇರುವುದೋ ಅದು ಜ್ಞಾನಕ್ಕೆ ಒಳಪಡುತ್ತೆ, ಜ್ಞಾನರೂಪಿಯೂ ಆಗಿರುತ್ತೆ, ಅರಿವಿನ ರೂಪವಾಗಿರುತ್ತೆ. ಆದ್ದರಿಂದ ಯಾವುದು ಸತ್ಯವೋ ಅದೇ ಕೂಡ ಚಿತ್ತು ಕೂಡ. ಯಾವುದು ಸತ್ತು ಮತ್ತು ಚಿತ್ ವಸ್ತುವೋ ಅದು ನಮಗೆ ಒಂದು ಆನಂದದ ಅನುಭವವನ್ನು ಕೊಡುತ್ತೆ. ಆನಂದದ ಅನುಭವ ಅಂತಂದರೆ ದುಃಖವಿಲ್ಲದಂತಕ್ಕಂತಹ ಅನುಭವ. ಅಂತಹ ದುಃಖವಿಲ್ಲದೇ ಇರತಕ್ಕಂತಹ ಅನುಭವ ಎಲ್ಲಿ ಉಂಟಾಗುತ್ತೆ ಅಂದರೆ ಉಪನಿಷತ್ತು ಹೇಳುತ್ತೆ, ನೋಡಪ್ಪ ನಿನ್ನ ಸುಷುಪ್ತಿಯಲ್ಲಿ ಉಂಟಾಗುತ್ತೆ. ಜಾಗೃತಾವಸ್ಥೆಯಲ್ಲಿ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ, ದ್ವೈತ ಕಾಣ್ತಾ ಇರುತ್ತೆ. ನಾನು ಬೇರೆ, ಇನ್ನೊಂದು ವಸ್ತು ಬೇರೆ ಅನ್ನುವಂತಹ ಭಿನ್ನತೆ ನಿನಗೆ ಗೋಚರವಾಗ್ತಾ ಇರುತ್ತೆ. ಸುಷುಪ್ತಿಯಲ್ಲಿ ನಿನ್ನ ಆತ್ಮದ ಅನುಭವವನ್ನು ಪಡ್ಕೊಳ್ಳೋದ್ರಿಂದ ನಿನಗೇನು ಉಂಟಾಗುತ್ತೆ? ಆನಂದದ ಅನುಭವ ಉಂಟಾಗುತ್ತೆ. ಆದರೆ ಅಜ್ಞಾನದಿಂದಾಗಿ ನಿನಗೆ ಅದು ಗೊತ್ತಾಗೋದಿಲ್ಲ. ಸುಷುಪ್ತಿಯಲ್ಲಿ ನಾನು ಆನಂದವಾಗಿದ್ದೇನೆ ಅಂತ ನನಗೆ ಅನುಭವ ಉಂಟಾಗೋದಿಲ್ಲ. ಆದರೆ ನಾವು ಎಚ್ಚರವಾದಾಗ ಅಯ್ಯೋ ಆನಂದವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೇವೆ. ಆನಂದವಾಗಿ ನಿದ್ದೆ ಮಾಡ್ತೇವೆ ಅಂತ ನೆನಪು ಬರುತ್ತೆ ಅಂದರೆ ನಾವು ಆನಂದವಾಗಿ ಇದ್ವಿ ಅಂತ ಅರ್ಥ. ಅಂದರೆ ಕೇವಲ ಆನಂದ ಇತ್ತಲ್ಲಿ, ಬೇರೆ ಏನೂ ಇರಲಿಲ್ಲ. ಅಂದರೆ ದುಃಖಕ್ಕೆ ಎಡೆ ಮಾಡಿಕೊಡ್ತಕ್ಕಂತಹ ದ್ವೈತ ವಸ್ತುವಿನ ಅನುಭವ ಏನೂ ನನಗಾಗಲಿಲ್ಲಪ್ಪ. ಅವಾಗ ಅದು ಅಂತಂದೇ ಆನಂದದ ಸ್ಥಿತಿ. ಆದರೆ ಅಜ್ಞಾನದ ಆವರಣ ಇರೋದ್ರಿಂದ ನಾನು ಆನಂದವಾಗಿದ್ದೆ ಅನ್ನುವಂತಹ ಅನುಭವ ನನಗೆ ಅಲ್ಲಿ ಆಗೋದಿಲ್ಲ ಅಷ್ಟೆ. ಇದೇ ಆನಂದದ ಸ್ಥಿತಿ. ಅಂದರೆ ಎಲ್ಲ ಅನುಭವದಲ್ಲೂ ನಮಗಿರ್ತಕ್ಕಂಥದ್ದು ಈ ಮೂರೇ: ಸತ್, ಚಿತ್, ಆನಂದ. ನಾನು ಊಟ ಮಾಡಿದ್ರೂ ಅಷ್ಟೇ ಈ ಅನುಭವವೇ, ನಾನು ತಿಂಡಿ ತಿಂದರೂ ಇಷ್ಟೇ ಅನುಭವವೇ,
ಅಥವಾ ಮಲಗಿದ್ರೂ ಅಷ್ಟೇ ಈ ಅನುಭವವೇ, ಓದ್ತಾ ಇರಬೇಕಾದ್ರೂ ಈ ಅನುಭವವೇ, ಎಲ್ಲ ಅನುಭವಗಳಲ್ಲಿ ಓತಪ್ರೋತವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸತ್ ಚಿತ್ ಆನಂದ. ಹಾಗಾದರೆ ದುಃಖ ಬರುತ್ತಲ್ಲ ಅಂತ ಹೇಳಿದ್ರೆ ಆ ದುಃಖ ಅನ್ನುವಂಥದ್ದು ಮನಸ್ಸಿನ ಸ್ಥಿತಿ ಅಂತ ಉಪನಿಷತ್ ಹೇಳುತ್ತೆ. ದುಃಖ ಅನ್ನುವಂಥದ್ದು ನಮ್ಮ ಮೂಲ ಸಹಜ ಸ್ಥಿತಿ ಅಲ್ಲವೇ ಅಲ್ಲ. ದುಃಖ, ಇಚ್ಛೆ, ಈರ್ಷ್ಯೆ, ದ್ವೇಷ ಇವೆಲ್ಲವೂ ಕೂಡ ಮನಸ್ಸಿನ ವೃತ್ತಿಗಳು. ಆ ಮನಸ್ಸಿನ ವೃತ್ತಿಗಳೇ ನಾನು ಅಂತ ನೀವು ಭಾವಿಸ್ಕೊಂಡಾಗ ನಾನು ದುಃಖಿ, ನಾನು ಸುಖಿ, ನನಗೆ ಇಚ್ಛೆ ಉಂಟಾಗ್ತಾ ಇದೆ, ನನಗೆ ದ್ವೇಷ ಉಂಟಾಗ್ತಾ ಇದೆ ಅಂತ ನಾವು ತಪ್ಪಾಗಿ ಭಾವಿಸ್ಕೋತೇವೆ ಅಷ್ಟೆ. ಆತ್ಮನ ಅನುಭವ ಅಂತಂದರೆ ದುಃಖಾತೀತವಾಗಿರ್ತಕ್ಕಂತಹ ಅನುಭವ, ಸದನುಭವ, ಚಿದನುಭವ, ಆನಂದಾನುಭವ. ಅಂದರೆ ಇದೆಲ್ಲ ನಮ್ಗೆ ಅರ್ಥ ಆಗುತ್ತಾ? ಅರ್ಥ ಆಗಲಿಲ್ಲ ನಮಗೆ. ಆದ್ದರಿಂದನೇ ಆ ಸದ್ವಸ್ತುವನ್ನೇ ದ್ವೈತ ಭಾವನೆಯಿಂದಲೂ ನೋಡ್ಬೋದು. ಅದನ್ನೇ ನಾವು ಈಶ್ವರ ಅಂತ ಕರೆಯುವಂಥದ್ದು. ಎಲ್ಲಿ ನಾವು ಯಾವುದರ ಮೂಲಕ ನಾವು ನಮ್ಮ ಎಲ್ಲ ಕ್ರಿಯೆಗಳನ್ನು ಮಾಡ್ತೇವೆ, ಯೋಚಿಸ್ತೇವೆ, ಎಲ್ಲವೂ ಯಾವುದರಿಂದ ನಡೆಯುತ್ತೆ, ಯಾವುದರ ಮೂಲಕ ನಡೆಯುತ್ತೆ, ಅಂತಹ ಪರಬ್ರಹ್ಮ ವಸ್ತು ಸಚ್ಚಿದಾನಂದ, ಸತ್ ಚಿತ್ ಆನಂದ, ಅದನ್ನೇ ನಾವು ಮನಸ್ಸಿನಲ್ಲಿ ಯೋಚನೆ ಮಾಡೋದಾದರೆ ಅದು ಈಶ್ವರ ಎನ್ನುವಂತಹ ತತ್ವ. ಸದ್ವಸ್ತು ಚಿದ್ವಸ್ತುವನ್ನು ನಾವು ಮನಸ್ಸಿನಲ್ಲಿ ಆಲೋಚನೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಮಗೆ ಈಶ್ವರನನ್ನು ನಾವು ಆಲೋಚನೆ ಮಾಡಬಹುದು. ಈಶ್ವರನನ್ನು ಆಲೋಚನೆ ಮಾಡಿ, ಪರಮಾತ್ಮನನ್ನು ಆಲೋಚನೆ ಮಾಡಿ ಅಂತ ಪುರಾಣಾದಿಗಳು, ಶ್ರುತಿಗಳು, ಸ್ಮೃತಿಗಳು ಹೇಳುತ್ತವೆ. ಈಶ್ವರ ಅಂದರೆ ಯಾರು? ಈ ಜಗತ್ತಿನ ಕರ್ತೃ, ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು, ಪಾಲನೆ ಮಾಡಿರ್ತಕ್ಕಂಥವನು, ಕಡೆಗೆ ಎಲ್ಲವೂ ಎಲ್ಲಿಗೆ ಹೋಗುತ್ತೆ ಅಂಥವನೇ ಈಶ್ವರ. ಅಂತಹ ಈಶ್ವರ ಅನ್ನುವಂಥವನು ಸಚ್ಚಿದಾನಂದ ಸ್ವರೂಪದ ಮೂರ್ತ ರೂಪ. ಅವನು ಈ ಜಗತ್ತೆಲ್ಲವೂ ಅವನಿಂದ ಬಂದಿದೆ ಅಂತಂದರೆ ಈ ಜಗತ್ತೆಲ್ಲವೂ ಕೂಡ ಅವನ ಸ್ವರೂಪವಾಗಿ ಆಗಿದೆ. ಒಂದು ಪ್ರತಿಮೆಯಲ್ಲಿ ನಾವು ದೇವರನ್ನು ಪೂಜಿಸಿದರೆ ಅಲ್ಲೂ ಕೂಡ ಈಶ್ವರ ಇದ್ದಾನೆ. ನಾವು ಪೂಜಿಸದ ಕಡೆಯಲ್ಲೂ ಕೂಡ ಈಶ್ವರನೇ ಇದ್ದಾನೆ. ಅಂತಹ ಈಶ್ವರ ರೂಪನೇ ಮಾನವ ಅವತಾರವನ್ನು ತಾಳುತ್ತಾನೆ. ಸಚ್ಚಿದಾನಂದ ಸ್ವರೂಪ, ಅದರ ಮೂರ್ತ ರೂಪ ಈಶ್ವರ, ಅದರ ಮಾನವ ರೂಪ ಅಂತಂದರೆ ಅವತಾರ ರಾಮ, ಕೃಷ್ಣ, ಬುದ್ಧ, ಯೇಸು ಕ್ರಿಸ್ತ ಮತ್ತು ಶ್ರೀರಾಮಕೃಷ್ಣರು ಮುಂತಾದಂಥವರು. ಭಗವಂತ ಯಾವ ರೂಪವನ್ನು ಬೇಕಾದರೂ ತಾಳಬಹುದು. ಅವನು ಸಾಕಾರನೂ ಆಗಬಹುದು, ನಿರಾಕಾರನೂ ಆಗಬಹುದು, ನಿರ್ಗುಣನೂ ಆಗಬಹುದು, ಸಗುಣನೂ ಆಗಬಹುದು. ಇದನ್ನೇ ನಾವು ಭಗವದ್ ರಹಸ್ಯ ಅಂತ ಕರೀತಕ್ಕಂಥದ್ದು. ನಮಗೆ ಸಚ್ಚಿದಾನಂದ ಸ್ವರೂಪವನ್ನು ನೇರವಾಗಿ ಭಾವಿಸಿಕೊಳ್ಳೋದಕ್ಕಾಗೋದಿಲ್ಲ. ಜಗದ್ವ್ಯಾಪಕನಾಗಿರ್ತಕ್ಕಂತಹ, ಜಗದ್ರೂಪಿಯಾಗಿರ್ತಕ್ಕಂತಹ, ಜಗದಾತ್ಮನಾಗಿರ್ತಕ್ಕಂತಹ ಈಶ್ವರ ರೂಪವನ್ನೂ ನಮಗೆ ಭಾವಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಅದೇ ಮಹಾನ್ ತತ್ವ, ದಿವ್ಯಾತ್ಮ, ದಿವ್ಯತೆ ಅನ್ನುವಂಥದ್ದು ಶ್ರೀರಾಮ, ಶ್ರೀಕೃಷ್ಣ ಮತ್ತು ಶ್ರೀರಾಮಕೃಷ್ಣ, ಯೇಸು ಕ್ರಿಸ್ತ, ಭಗವಾನ್ ಬುದ್ಧಾದಿಗಳ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದೆ. ಅಂದರೆ ಶ್ರೀರಾಮಕೃಷ್ಣರು, ಶ್ರೀರಾಮ, ಶ್ರೀಕೃಷ್ಣ, ಯೇಸು ಕ್ರಿಸ್ತ, ಬುದ್ಧ ಎಲ್ಲ ಮಹಾಪುರುಷರು, ಮಹಾನ್ ಅವತಾರಗಳ ಹಿಂದೆ ಇರತಕ್ಕಂತಹ, ಹಿನ್ನೆಲೆಯಲ್ಲಿ ಇರತಕ್ಕಂತಹ
ತತ್ವ ಯಾವುದು? ಆ ಸಚ್ಚಿದಾನಂದ ಭಗವತ್ ತತ್ವವೇ ಅಂತ ನಾವು ತಿಳ್ಕೊಳ್ಬೇಕು. ಅಂದರೆ ಭಗವಂತನ ಸ್ಮರಣೆ ಅಂತಂದರೆ ನಾವು ಈಗ ಮಾಡುವಂಥದ್ದು ಅಥವಾ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಶ್ರೀರಾಮ ಶ್ರೀಕೃಷ್ಣ ಮುಂತಾದಂತಹ ಅವತಾರಗಳ ಸ್ಮರಣೆ, ಅಥವಾ ವಿಷ್ಣು ಶಿವ ಮುಂತಾದಂತಹ ಈಶ್ವರ ರೂಪಗಳ ಸ್ಮರಣೆ. ಆದರೆ ನಿಜವಾಗಲೂ ನಾವು ಮಾಡ್ತಾ ಇರ್ತಕ್ಕಂಥದ್ದು ಆ ಸಚ್ಚಿದಾನಂದ ಸ್ವರೂಪದ ಸ್ಮರಣೆಯೇ ಆಗಿದೆ. ಯಾಕಂತಂದರೆ ವಿಷ್ಣುವಾಗಲಿ, ಶಿವನಾಗಲಿ, ಶ್ರೀರಾಮನಾಗಲಿ, ಕೃಷ್ಣನಾಗಲಿ, ರಾಮಕೃಷ್ಣರಾಗಲಿ, ಯೇಸು ಕ್ರಿಸ್ತನಾಗಲಿ, ಭಗವಾನ್ ಬುದ್ಧನಾಗಲಿ, ಅವರೆಲ್ಲರೂ ಕೂಡ ಆ ಸಚ್ಚಿದಾನಂದ ಸ್ವರೂಪದ ಅಭಿವ್ಯಕ್ತಿಗಳೇ, ಮೂರ್ತ ಸ್ವರೂಪರೇ. ಇದನ್ನು ನಾವು ತಿಳ್ಕೊಂಡಾಗ ಭಗವಂತ ಬೇರೆಯಲ್ಲ, ನಾನು ಬೇರೆಯಲ್ಲ. ಯಾವ ಭಗವತ್ ಸ್ವರೂಪ ನನ್ನಲ್ಲಿಯೇ ಇದೆಯೋ ಅದನ್ನೇ ನಾನು ರಾಮಕೃಷ್ಣಾದಿಗಳ ಸ್ಮರಣೆ ಮಾಡ್ತಾ ನಾನು ಅದನ್ನು ಭಾವಿಸ್ಕೋತಾ ಇದ್ದೇನೆ ಅನ್ನುವಂತಹ ಅರಿವು ಉಂಟಾಗೋದಕ್ಕೆ. ಇಂತಹ ಭಗವಂತನ ಸ್ಮರಣೆ ಮಾಡೋದ್ರಿಂದ, ರಾಮಕೃಷ್ಣಾದಿಗಳ ಸ್ಮರಣೆ ಮಾಡೋದ್ರಿಂದ ಆ ಭಗವಂತನ ದಿವ್ಯತೆ ಅನ್ನುವಂಥದ್ದು ನಮಗೆ ಸ್ವಲ್ಪವಾದರೂ ಕೂಡ ಅನುಭವಕ್ಕೆ ಬರುತ್ತೆ. ಭಗವಂತನ ಅನುಭವ ಅಂತಂದರೆ ಏನು? ಅದು ಆನಂದದ ಅನುಭವ. ಸ್ವಾಮಿ ವಿವೇಕಾನಂದರು ಭಕ್ತಿಯೋಗದ ಆರಂಭದಲ್ಲೇ ಹೇಳ್ತಾರೆ, ಭಕ್ತಿಯೋಗ ಎಲ್ಲಿ ಆರಂಭವಾಗುತ್ತೆ ಅಂತಂದರೆ ಆನಂದದಿಂದ ಅನುಭವ ಆಗುತ್ತಂತೆ. ಯಾರನ್ನಾದರೂ ಒಬ್ಬರನ್ನು ನಾವು ಪ್ರೀತಿಸಿದಾಗ ನಮಗೆ ಆನಂದ ಉಂಟಾಗಬೇಕು. ನಾನು ಪ್ರೀತಿಸ್ತಾ ಇದ್ದೀನಿ, ದುಃಖ ಆಗ್ತಾ ಇದೆ ಅಂತಂದರೆ ಅದು ಪ್ರೀತಿಯೇ ಅಲ್ಲ. ಪ್ರೀತಿ ಮತ್ತು ಆನಂದ ಇವೆರಡೂ ಕೂಡ ಸಮಾನಾರ್ಥಕವಾಗಿರ್ತಕ್ಕಂತಹ ಪದಗಳು. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಆನಂದ ಇರಲೇಬೇಕು. ಭಗವಂತನನ್ನು ಪ್ರೀತಿಸೋದ್ರಿಂದ ಈ ಜಗತ್ತಿನಲ್ಲಿ ಇಲ್ಲದೇ ಇರತಕ್ಕಂತಹ ಒಂದು ಪರಿಶುದ್ಧವಾಗಿರ್ತಕ್ಕಂತಹ ಆನಂದ ಅನುಭವ ಉಂಟಾಗುತ್ತೆ. ಆ ಆನಂದದ ಅನುಭವವನ್ನು ಹೆಚ್ಚು 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 ಮಾಡಿಕೊಂಡು ಕಟ್ಟ ಕಡೆಯಲ್ಲಿ ಭಗವಂತನ ಆನಂದದಲ್ಲಿ ಪಾಲುದಾರರನ್ನಾಗಿ ನಾವು ಮಾಡಿಕೊಳ್ಬೇಕು. ಭಗವಂತನ ಆನಂದ ಬೇರೆ ಅಲ್ಲ, ನಮ್ಮ ಆನಂದ ಬೇರೆ ಅಲ್ಲ. ಅಂದರೆ ಭಗವದ್ ಆನಂದವನ್ನೇ ನಾವು ಅನುಭವಿಸೋ ತರಹ ಅಲ್ಲಿಯ ತನಕ, ಆ ಸ್ಥಿತಿಯ ತನಕ ಹೋಗೋದನ್ನೇ ನಾವು ಸಾಧನೆ ಅಂತ ಕರೀತೇವೆ. ಈಗ ಮುಂದಿನ ಪ್ರಶ್ನೆ ಏನಪ್ಪ ಅಂದರೆ, ಭಗವಂತನಲ್ಲಿ ಭಕ್ತಿ ಬೆಳೆಸ್ಕೊಳ್ತಕ್ಕಂಥದ್ದು ಹೇಗೆ? ಭಗವಂತನ ಆನಂದವನ್ನು ಪಡ್ಕೋಬೇಕು, ಭಗವತ್ ಸ್ಮರಣೆ ಮಾಡಬೇಕು. ಸ್ಮರಣೆ ಮಾಡೋದು ಹೇಗೆ? ಭಗವಂತನನ್ನು ನಾವು ಹತ್ತಿರದವನು ಅಂತ ತಿಳ್ಕೊಳ್ಳೋದು ಹೇಗೆ? ಯಾಕಂದರೆ ನಮ್ಮಲ್ಲಿರ್ತಕ್ಕಂತಹ ಭಗವಂತ ದಿವ್ಯತೆ ಅಥವಾ ನಾವು ಯಾರನ್ನು ಸ್ಮರಣೆ ಮಾಡ್ತೇವೆ, ರಾಮಕೃಷ್ಣಾದಿಗಳು, ಅವರ ದಿವ್ಯತೆ ಎರಡು ಬೇರೆ ಬೇರೆ ಅಲ್ಲ. ಅವರನ್ನು ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ನಮ್ಮ ದಿವ್ಯತೆಯನ್ನೇ ನಾವು ಅನುಭವಿಸ್ಕೋತಾ ಇದ್ದೀವಿ. ಎಲ್ಲ ವಿಷಯಗಳನ್ನು ತಿಳ್ಕೊಂಡ್ವಿ. ಇನ್ನು ಆ ಭಗವಂತನ ಪ್ರೀತಿ ಅಂತ ಯಾವುದನ್ನು ಕರೀತೇವೆ, ಭಕ್ತಿ, ಅದನ್ನು ಬೆಳೆಸ್ಕೊಳ್ಳೋದು ಹೇಗಪ್ಪ ಅಂತಂದರೆ, ಒಂದು ಸುಂದರವಾಗಿರ್ತಕ್ಕಂತಹ ಉಕ್ತಿ ಇದೆ, ಸ್ನೇಹಪೂರ್ವಂ ಅನುಧ್ಯಾನಂ ಭಕ್ತಿರಿತ್ಯಭಿಧೀಯತೆ. ಸ್ನೇಹ ಅಂದರೆ ಅಟ್ಯಾಚ್ಮೆಂಟ್. ಈಗ ಎಣ್ಣೆ ಜಿಡ್ಡು ಅಂತ ಕರಿತೇವಲ್ಲ, ಅಂಟ್ಕೊಳ್ಳುತ್ತೆ ಅಂತ ಕರಿತೇವಲ್ಲ, ಅಂಟ್ಕೊಳ್ಳುತ್ತೆ ಅಂತ ಹೇಳ್ತೀವಲ್ಲ, ಅದು ಸ್ನೇಹ. ಸೊ ಒಂದು ಥರದ ಆಕರ್ಷಣೆ ಭಗವಂತನಿಗೆ ಅಂಟ್ಕೊಳ್ತಿರ್ತಕ್ಕಂಥದ್ದು. ಅಂತಹ ಭಾವನೆಯ ಮೂಲಕ ಭಗವಂತನ ಧ್ಯಾನವನ್ನು, ಸ್ಮರಣೆಯನ್ನು ಮತ್ತೆ 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 ಅನ್ನೋದಕ್ಕೆ ಅದೇ ಅರ್ಥ. ರಿಪಿಟೇಟಿವ್, ಮತ್ತೆ ಮತ್ತೆ ಮಾಡುವುದನ್ನೇ ನಾವೇನಂತ ಕರಿತೀವಿ? ಭಕ್ತಿ ಅಂತ ಕರೀತೇವೆ. ಭೋಗ ವಸ್ತುಗಳ ಮೇಲೆ ಆಕರ್ಷಣೆ ಇರುತ್ತೆ ನಮಗೆ. ಕ್ಷಣಿಕ ಸುಖಕ್ಕಾಗಿ ಹಾತೊರೀತಾ ಇದ್ದೇವೆ. ಆದರೆ ನಮಗೇನು ಸಿಕ್ತು ಇಷ್ಟು ವರ್ಷಗಳ ಕಾಲ? ಪ್ರತಿ ದಿವಸ ನಾವೇನು ಮಾಡ್ತೀವಿ? ಯಾವುದಾದ್ರೂ ಒಂದು ವಸ್ತುವಿನ ಕುರಿತು ಯೋಚಿಸೋದು, ಅದನ್ನು ಪಡ್ಕೊಳ್ಬೇಕು ಅಂತ ಹಾತೊರೆಯೋದು, ಅದಕ್ಕಾಗಿ ಪ್ರಯತ್ನ ಮಾಡೋದು, ಆ ವಸ್ತುವನ್ನು ಪಡ್ಕೊಳ್ಳೋದು. ಕೆಲವು ಸಮಯ ಮಾತ್ರ ಪಡ್ಕೊಳ್ಳೋಕ್ಕೆ ಸಾಧ್ಯ. 100ಕ್ಕೆ 90 ಭಾಗ
ನಮಗೆ ಬೇಕಾದದ್ದು ಸಿಗೋದಿಲ್ಲ. ಸಿಕ್ಕರೂ ಕೂಡ ಅದರಲ್ಲಿ ಏನು ಆನಂದ ಇದೆ? ಕ್ಷಣಿಕ ಆನಂದ. ಕ್ಷಣಿಕಂ, ಎಲ್ಲವೂ ಕ್ಷಣಿಕ. ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅನಿತ್ಯವಾಗಿರ್ತಕ್ಕಂಥದ್ದು ಮತ್ತು ಸುಖ ಇಲ್ಲದೇ ಇರತಕ್ಕಂಥದ್ದು ಇದು ಈ ಜಗತ್ತಿನ ಸ್ವರೂಪ, ಲಕ್ಷಣ. ಆದರೂ ಕೂಡ ಇಲ್ಲಿದ್ದೂ ಕೂಡ ನಿತ್ಯವಾಗಿರ್ತಕ್ಕಂತಹ ಸುಖ ಸ್ವರೂಪವಾಗಿರ್ತಕ್ಕಂತಹ ಭಗವಂತನಾದ ನನ್ನನ್ನು ಸ್ಮರಣೆ ಮಾಡು, ಭಜಸ್ವ, ಭಜಿಸು. ಅಂದರೆ ಈ ಕ್ಷಣಿಕತೆ ಅನ್ನುವಂಥದ್ದು, ಅನಿತ್ಯತೆ ಅನ್ನುವಂಥದ್ದು ನಾವು ಪರಿಭಾವಿಸಿಕೊಂಡಾಗ ಅದಕ್ಕಾಗಿ ಬಹಳಷ್ಟು ಹೊಡೆತಗಳನ್ನು ನಾವು ಜಗತ್ತಿನಿಂದ ಪಡಿಬೇಕಾಗತ್ತೆ. ತುಂಬ ಹೊಡೆತ ತಿಂದಾಗ ಮಾತ್ರ ಈ ಜಗತ್ತು ಇಷ್ಟೇ ಅನ್ನೋದು ಗೊತ್ತಾಗತ್ತೆ. ಆದರೆ ಅಲ್ಲಿ ತನಕ ನಾವು ಕಾಯಬೇಕಾ? ಎಲ್ಲ ಜಗತ್ತಿನ ಹೊಡೆತಗಳನ್ನು ಪಡೆದುಕೊಂಡು ತಾಪತ್ರಯಗಳನ್ನು ನಾವು ಪಡ್ಕೊಂಡು, ತಾಪತ್ರಯಗಳನ್ನು ಅನುಭವಿಸ್ಕೊಂಡು ಆಮೇಲೆ ನಾವು ಭಗವಂತನನ್ನು ಪ್ರೀತಿಸೋದನ್ನು ಕಲಿಬೇಕಂದ್ರೆ ಹಾಗೆ ಮಾಡಬೇಕಾದ್ದಿಲ್ಲ. ಬೇರೆಯವರ ಉದಾಹರಣೆಯನ್ನು ನಾವು ನೋಡಿ ಕಲಿಬೋದು. ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ಶ್ರೀಮಂತರು, ಅವರೆಲ್ಲರೂ ಕೂಡ ಎಂಥ ಒಂದು ಮಾನಸಿಕ ಸಂಕಟದಲ್ಲಿ ಸಿಲುಕಿರ್ತಾರೆ. ಜಗತ್ತಿನಲ್ಲಿ ಸಿಗ್ತಕ್ಕಂತಹ ಎಲ್ಲ ವೈಭೋಗಗಳು ಅವರಿಗೆ ಸಿಕ್ಕರೂ ಕೂಡ ನಾಯಿ ನರಿಗಳ ಹಾಗೆ ಕಾರ್ಪಣ್ಯದಿಂದ ಜೀವನ ಮಾಡ್ತಾ ಇದ್ದಾರೆ. ಇದನ್ನು ನೋಡಿ ನಾವು ಕಲಿಬಹುದು. ಹಾಗೆ ಕಲಿತು ನಾವೇನು ಮಾಡಬೇಕು ಅಂತಂದರೆ, ಪುಣ್ಯ ಗ್ರಂಥಗಳಾಗಿರ್ತಕ್ಕಂತಹ ವೇದಗಳಾಗಲಿ, ಭಗವದ್ಗೀತೆ, ಇವುಗಳನ್ನು ನಾವು ಅಧ್ಯಯನ ಮಾಡಬೇಕು. ಶ್ರೀರಾಮಕೃಷ್ಣ ವಚನ ವೇದವನ್ನು ಅಧ್ಯಯನ ಮಾಡಬೇಕು. ಈ ಲೌಕಿಕ ಗ್ರಂಥಗಳು ನಮಗೇನು ಹೇಳ್ಕೊಡ್ತವೆ? ಈ ಜಗತ್ತಿನಲ್ಲಿ ಹೇಗೆ ಸುಖವಾಗಿ ಇರಬಹುದೋ, ಈ ಜಗತ್ತಿನಲ್ಲಿ ಹೇಗೆ ಯಶಸ್ಸನ್ನು ಪಡೆಯಬಹುದೋ, ಕೀರ್ತಿಯನ್ನು ಪಡೆಯಬಹುದು, ಇಷ್ಟೇ ಹೇಳ್ಕೊಡ್ತವೆ. ಈ ಜಗತ್ತಿನಲ್ಲಿ ಗರಿಷ್ಠವಾಗಿ ನಾವೇನೇನನ್ನು ಪಡಿಬೋದೋ ಅದನ್ನೆಲ್ಲ ಈ ಲೌಕಿಕ ಗ್ರಂಥಗಳು, ಮಾನವನು ಹುಟ್ಟಿರೋದ್ರಿಂದ ಇಲ್ಲಿವರೆಗೆ ಬಂದಿರತಕ್ಕಂತಹ ಎಲ್ಲ ಲೌಕಿಕ ಗ್ರಂಥಗಳು, ನೂರಾರು ವರ್ಷಗಳಿಂದ ಬಂದಿರತಕ್ಕಂಥವುಗಳು, ಅವೆಲ್ಲ ಹೇಳೋದು ಇಷ್ಟೇ, ಈ ಜಗತ್ತಿನಲ್ಲಿ ಹೇಗೆ ಚೆನ್ನಾಗಿರಬಹುದು. ಆದರೆ ಈ ಜಗತ್ತಿನಲ್ಲಿ ಇರುವಂಥದ್ದು ಅಥವಾ ಜೀವನ ಅನ್ನುವಂಥದ್ದೇ ನಶ್ವರ ಅನ್ನುವಂಥದ್ದು ಒಂದು ಮನಸ್ಸಿಗೆ ಬರದೇ ಇದ್ದರೆ ಅದರಿಂದ ಏನು ಪ್ರಯೋಜನ? ಜಗತ್ತು ನಶ್ವರವಾಗಿರೋದ್ರಿಂದ, ಜಗತ್ತಿನ ಜೀವನ ಕ್ಷಣಿಕವಾಗಿರೋದ್ರಿಂದ ಈ ಎಲ್ಲ ದೊಡ್ಡ ದೊಡ್ಡ ಗ್ರಂಥಗಳು, ಕೋಟಿ ಕೋಟಿ ಗ್ರಂಥಗಳಿಂದ ಏನು ಪ್ರಯೋಜನ? ಅದಕ್ಕೆ ನಾರದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸನತ್ ಕುಮಾರನಿಗೆ ಹೇಳ್ತಾನೆ, ನನಗೆಲ್ಲ ಶಾಸ್ತ್ರಗಳು ಗೊತ್ತು, ದೊಡ್ಡ ಪಟ್ಟಿಯನ್ನು ಕೊಡ್ತಾನೆ. ಋಗ್ವೇದವನ್ನು ಓದಿದ್ದೇನೆ, ಯಜುರ್ವೇದವನ್ನು ಓದಿದ್ದೇನೆ, ಜ್ಯೋತಿಷ, ಕಲ್ಪ, ವ್ಯಾಕರಣ, ಶಿಕ್ಷಾ ಎಲ್ಲವೂ ನನಗೆ ಗೊತ್ತು. ಮಂತ್ರವಿದೋಸ್ಮಿ, ನನಗೆ ಮಂತ್ರ ಗೊತ್ತು, ಹೆಸರುಗಳು ಗೊತ್ತು. ಆದರೆ ಒಳಗಿರ್ತಕ್ಕಂತಹ ಅಂತರಾರ್ಥ, ಒಳಗಿರ್ತಕ್ಕಂತಹ ಸತ್ಯ, ಆತ್ಮತತ್ವ ಅದು ನನಗೆ ಗೊತ್ತಿಲ್ಲ. ಮಂತ್ರವಿದೋಸ್ಮಿ ನ ಆತ್ಮವಿದಃ. ಆದ್ದರಿಂದ ಇವೆಲ್ಲವೂ ಕೂಡ ಕೇವಲ ಹುರುಳು, ಗಟ್ಟಿ ಅಲ್ಲ ಅದು. ಅದರಿಂದ ಗಟ್ಟಿಯಾಗಿರ್ತಕ್ಕಂಥದ್ದು ಯಾವುದು ಅಂದರೆ, ಈ ಜೀವನದಲ್ಲಿ ನಮ್ಮ ಜೀವನವನ್ನು ಆನಂದಮಯವನ್ನಾಗಿ, ಸಂತೋಷಮಯವನ್ನಾಗಿ, ನೆಮ್ಮದಿಮಯವನ್ನಾಗಿ ಮಾಡುವಂಥದ್ದು ಯಾವುದು ಅಂತಂದರೆ ಅವನು ಭಗವಂತ, ಪರಮಾತ್ಮ. ಅವನನ್ನು ಹಿಡಿದುಕೊಂಡ್ರೆ ಮಾತ್ರ ನಮ್ಮ ಜೀವನಕ್ಕೆ ಏನಾದರೂ ಒಂದು ಅರ್ಥ ಬರುತ್ತೆ, ಬದುಕು ಸಹ್ಯವಾಗುತ್ತೆ. ಇದನ್ನು ನಮಗೆ ಹೇಳಿಕೊಡುವಂಥದ್ದು ಆಧ್ಯಾತ್ಮಿಕ ಗ್ರಂಥಗಳು. ನಾವು ದೇವರು ಹೇಗಿದ್ದಾನೆ, ದೇವರ ಸ್ವರೂಪ ಏನೋ, ದ್ವೈತ ಸತ್ಯವೋ, ಅದ್ವೈತ ಸತ್ಯವೋ, ವಿಶಿಷ್ಟಾದ್ವೈತ ನಿಜವೋ, ಇವುಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ. ನಾವು ಯಾವ ಸ್ಥಿತಿನಲ್ಲಿದ್ದೇವೆ ಅಲ್ಲಿಂದ ನಾವು ಪ್ರಾರಂಭ ಮಾಡಿ ಸಾಧನೆಯನ್ನು ಮುಂದುವರಿಸ್ಕೊಂಡು ಹೋದರೆ ಸಾಕು. ಅದಕ್ಕೆ ಸ್ವಾಮಿ ಯತೀಶ್ವರಾಂಜಿ ಹೇಳ್ತಾ ಇದ್ರು, ಬಿಗಿನ್ ಫ್ರಮ್ ದಿ ಬಿಗಿನಿಂಗ್. ನೀ ಯಾವ ಸ್ಥಿತಿನಲ್ಲಿದೆಯೋ
ಅಲ್ಲಿಂದ ಆರಂಭ ಮಾಡಿ. ಸುಮ್ಮನೆ ಮನಸ್ಸಿನಲ್ಲಿ ದೊಡ್ಡ ದೊಡ್ಡ ವಿಚಾರಗಳನ್ನು ಮಾಡಿ ತಲೆ ಕೆಡಿಸ್ಕೊಳ್ಬೇಡ. ಭಗವಂತನೇ ಹೇಳ್ಕೊಡ್ತಾನೆ. ಶ್ರೀರಾಮಕೃಷ್ಣರು ಹೇಳಿದ್ರು, ಭಗವಂತ ಹೇಗಿದ್ದಾನೆ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ, ಭಗವಂತನೇ ಹೇಳ್ಕೊಡ್ತಾನೆ ಅವನ ಸ್ವರೂಪವನ್ನು. ಆಮೇಲೆ ಅವರು ಮತ್ತೆ ಮತ್ತೆ ಹೇಳ್ತಾರೆ, ಯಾರು ಸಾಕಾರ ಭಗವಂತನೋ ಅವನೇ ನಿರಾಕಾರ, ಯಾರು ಕಾಳಿಯೋ ಅವನೇ ಕೃಷ್ಣ. ಕೆಲವು ಸತಿ ಕಾಳಿ ರೂಪದಲ್ಲಿ ಕಾಣಿಸ್ಕೋತಾನೆ, ಕೆಲವು ಸತಿ ಕೃಷ್ಣ ರೂಪದಲ್ಲಿ ಕಾಣಿಸ್ಕೋತಾನೆ. ಯಾರು ಸಾಕಾರನೋ ಅವನೇ ನಿರಾಕಾರ. ಅದರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ. ಸಾಧ್ಯವಾದಷ್ಟು ಈಗ ನಾವು ಏನು ಮಾಡ್ಬೋದು ಅಂತಂದರೆ, ಭಗವಂತನ ಲೀಲೆಗಳನ್ನು ನಾವು ಅನುಧ್ಯಾನ ಮಾಡುವಂಥದ್ದು. ಅದಕ್ಕಾಗಿ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆ, ರಾಮಕೃಷ್ಣ ಕಥಾಮೃತ ಅಥವಾ ವಚನವೇದ, ಭಾಗವತ, ಭಗವದ್ಗೀತೆ, ಪುರಾಣಾದಿಗಳು, ಮಹಾಭಾರತ, ರಾಮಾಯಣ ಇವುಗಳನ್ನು ಗಾಢವಾಗಿ ಅಧ್ಯಯನ ಮಾಡೋದನ್ನು ನಾವು ಕಲಿಬೇಕು. ಅಧ್ಯಯನ ಮಾಡಿದಾಗ ಆ ಭಗವಂತನ ಲೀಲೆಗಳು ನಮಗೆ ಗೊತ್ತಾಗತ್ತೆ. ಯಾಕಂದರೆ ಆ ಎಲ್ಲ ಪುಸ್ತಕಗಳಲ್ಲಿ ಭಗವಂತನ ಲೀಲಾ ವರ್ಣನೆ ಬಂದಿದೆ, ಭಗವಂತನ ಉಪದೇಶಗಳ ವರ್ಣನೆ ಬಂದಿದೆ. ಆ ಲೀಲಾ ಧ್ಯಾನವನ್ನು ಮಾಡಬೇಕು. ಅದರ ಜೊತೆಗೆ ಗುರುಗಳು ಹೇಳಿಕೊಟ್ಟ ಹಾಗೆ ಉಪಾಸನೆಯನ್ನೂ ಮಾಡಬೇಕು. ಇದರಿಂದ ಏನಪ್ಪ ಪ್ರಯೋಜನ ಅಂತಂದರೆ, ನೋಡಿ, ಶ್ರೀರಾಮನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದ ಹಾಗೆ ರಾಮನ ಒಂದು ಆದರ್ಶ ಗುಣ, ರಾಮನನ್ನು ಏನು ಹೇಳ್ತಾನೆ, ರಾಮನ ಬಗ್ಗೆ ಏನು ಹೇಳ್ತಾನೆ ವಾಲ್ಮೀಕಿ, ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾನೆ. ಧರ್ಮ ಅನ್ನೋದನ್ನು ವಿಗ್ರಹ ರೂಪದಲ್ಲಿ, ಮೂರ್ತಿವೆತ್ತಾದ ರೂಪದಲ್ಲಿ ನೋಡಬೇಕು ಅಂತಂದರೆ ರಾಮನನ್ನು ನೋಡಬೇಕಂತೆ. ರಾಮನಲ್ಲಿ ಆ ಧರ್ಮವೇ ಮೂರ್ತಿವೆತ್ತಿದೆ ಅಂತ ಹೇಳ್ತಾನೆ. ಕೃಷ್ಣಂ ಒಂದೇ ಜಗದ್ಗುರುಂ, ಅವನು ಭಗವದ್ಗೀತೆಯನ್ನು ಉಪದೇಶ ಮಾತ್ರ ಮಾಡಲಿಲ್ಲ, ತನ್ನ ಜೀವನದುದ್ದಕ್ಕೂ ಕೂಡ ಆ ಒಂದು ತತ್ವವನ್ನು ಪರಿಪಾಲಿಸಿದಂಥವನು ಕೃಷ್ಣ. ಅದೇ ರೀತಿ ಯೇಸು ಕ್ರಿಸ್ತನ ಜೀವನದಲ್ಲಿ ತ್ಯಾಗ ಬುದ್ಧಿ, ಕರುಣೆ, ಅನುಕಂಪೆ, ಬುದ್ಧನ ಜೀವನದಲ್ಲೂ ಕೂಡ ತ್ಯಾಗ ಬುದ್ಧಿ, ಜೀವಿಗಳಲ್ಲಿ ಅನುಕಂಪೆ, ಇದನ್ನೆಲ್ಲ ನೋಡ್ತೇವೆ. ಈ ರೀತಿ ಅವತಾರಗಳ ಉದಾತ್ತ ಗುಣಗಳನ್ನು ನಾವು ಮನನಕ್ಕೆ ತಂದುಕೊಂಡಾಗ, ಮನನ ಮಾಡಿದಾಗ ಆ ವ್ಯಕ್ತಿತ್ವಗಳ ಕಡೆ ನಮಗೆ ಆಕರ್ಷಣೆ ಬೆಳೆಯುತ್ತೆ. ರಾಮನ ಗುಣಗಳನ್ನು ನಾವು ಪರಿಭಾವಿಸಿಕೊಂಡಾಗ ರಾಮನ ಬಗ್ಗೆ ಆಕರ್ಷಣೆ ಬರುತ್ತೆ. ಕೃಷ್ಣನ ಗುಣಗಳನ್ನು ಪರಿಭಾವಿಸಿಕೊಂಡಾಗ, ಮತ್ತೆ ಮತ್ತೆ ಜ್ಞಾಪಿಸಿಕೊಂಡಾಗ ಕೃಷ್ಣನ ಬಗ್ಗೆ ನಮಗೆ ಆಕರ್ಷಣೆ ಬರುತ್ತೆ. ಶ್ರೀರಾಮಕೃಷ್ಣರ ಉದಾತ್ತ ಗುಣಗಳನ್ನು, ಜೀವನವನ್ನು, ಉಪದೇಶನವನ್ನು ಮತ್ತೆ 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 ನಾವು ಪರಿಭಾವಿಸಿಕೊಂಡಾಗ ಆ ಮಹಾನ್ ವ್ಯಕ್ತಿತ್ವದ ಕಡೆ ನಾವು ಆಕರ್ಷಿತರಾಗ್ತೇವೆ. ಮತ್ತೆ ಮತ್ತೆ ಅವರ ಸ್ಮರಣೆ ಮಾಡ್ತೇವೆ. ಆ ಸ್ಮರಣೆ ಅನ್ನುವಂಥದ್ದು ನಮಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮ್ಮನ್ನು ಮುಂದುವರಿಸುತ್ತೆ. ಯಾಕಂತಂದರೆ ಅವರು ಸಾಧಾರಣ ವ್ಯಕ್ತಿತ್ವ ಅಲ್ಲ ಆಗುವುದು. ಆ ಭಗವತ್ ಸ್ವರೂಪವೇ ಮಾನವನ ರೂಪವನ್ನು ತಿಳಿದಿರುವಂಥವರೇ ಅವತಾರ ಪುರುಷರು ಅಂತ ಕರೆಸ್ಕೊಳ್ತಾರೆ. ಅಂದರೆ ಭಗವಂತನ ಬಗ್ಗೆ ನಮಗೆ ಯಾವ ಮನೋಭಾವ ಇರಬೇಕು, ಇದು ಕಡೆಯ ಒಂದು ವಿಚಾರ. ಅದ್ವೈತ ವೇದಾಂತ ಹೇಳುತ್ತೆ, ಬೇರೆ ಎಲ್ಲದನ್ನೂ ಕೂಡ ತಿರಸ್ಕಾರ ಮಾಡಿಬಿಡು, ಅನಾತ್ಮ ವಸ್ತು ಬೇಡ, ಅದು ನೇತಿ ಕಡೆಗೆ ಉಳಿಯುವಂಥದ್ದು ಯಾವುದು, ಚೈತನ್ಯವಾಗಿರ್ತಕ್ಕಂಥದ್ದು, ಸದ್ವಸ್ತು ಆಗಿರತಕ್ಕಂಥದ್ದು, ತತ್ವಮಸಿ, ಅದು ನೀನೇ ಆಗಿದ್ದೀಯೇ. ನಿನ್ನ ಆತ್ಮವೇ ಆ ಪರಮಾತ್ಮ ಕೂಡ, ಬ್ರಹ್ಮವಸ್ತು ಕೂಡ. ಹೀಗೆ ನೀನೇ ಎಲ್ಲವೂ ಆಗಿದ್ದೇನೆ, ನಾನೇ ಎಲ್ಲವೂ ಆಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಎಂಬ ಭಾವನೆಯನ್ನು ತಾಳು ಅಂತ ಹೇಳಿ ಅಲ್ಲಿ ಐಕ್ಯತೆಯನ್ನು ಅಲ್ಲಿ ಮೂಡಿಸುತ್ತೆ. ಅಂದರೆ ಆತ್ಮ ಮತ್ತು ಬ್ರಹ್ಮ ಇವುಗಳ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಮೊದಲಿಗೆ ನಾವು ಕಂಡುಕೊಳ್ಬೇಕು ಅಂತ ಹೇಳುತ್ತೆ ಅದ್ವೈತ. ಆದರೆ ಭಕ್ತಿ ವೇದಾಂತಗಳು ಏನು ಹೇಳುತ್ತೆ, ಭಕ್ತಿ ತತ್ವ ಏನು ಹೇಳುತ್ತೆ ಅಂದರೆ, ಪುರುಷೋತ್ತಮ
ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ. ಅಂತಹ ಪುರುಷೋತ್ತಮ ಇದ್ದಾನಲ್ಲ, ಅವನು ನಿನ್ನ ಅಂತರ್ಯಾಮಿಯೇ ಆಗಿದ್ದಾನೆ. ಅವನು ನಿನ್ನೆಲ್ಲ ಒಂದು ಮಾನಸಿಕ ಚಟುವಟಿಕೆಗಳನ್ನು, ದೈಹಿಕ ಚಟುವಟಿಕೆಗಳನ್ನು ನೋಡ್ತಕ್ಕಂತಹ ಸಾಕ್ಷಿ ಸ್ವರೂಪನಾಗಿದ್ದಾನೆ. ಅವನನ್ನು ಧ್ಯಾನಿಸು. ರಾಮಕೃಷ್ಣಾದಿಗಳ ರೂಪದಲ್ಲಿ ಅವನನ್ನೇ ನೋಡು. ಅವರ ಲೀಲಾ ಧ್ಯಾನವನ್ನು ಮಾಡು, ಜಪವನ್ನು ಮಾಡು, ಭಜನೆಯನ್ನು ಮಾಡು ಅಂತ ಭಕ್ತಿ ವೇದಾಂತ ಹೇಳುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ, ಆ ಭಗವಂತನ ಭಾವವನ್ನು ನಾವು ಪಡ್ಕೋತೇವೆ. ರಾಮನನ್ನು ನಾವು ಧ್ಯಾನಿಸಿ 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 ರಾಮನ ಭಾವ ನಮಗೆ ಬರುತ್ತೆ. ಭಾವ ಅಂತಂದರೆ ಆ ಒಂದು ರೀತಿಯ ಮಾನಸಿಕ ಸ್ತರತೆ, ಮಾನಸಿಕ ಸ್ತರ, ಮೆಂಟಲ್ ಲೆವೆಲ್. ಸೊ ತುಳಸಿದಾಸರು ರಾಮನನ್ನು ಧ್ಯಾನಿಸ್ತಾ 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 ಆ ರಾಮನ ಭಾವವನ್ನೇ ಪಡ್ಕೊಂಡಿದ್ರು ಅಂತ ಹೇಳ್ತೇವೆ ನಾವು. ಅಂದರೆ ಭಗವಂತ ಸುಖ ಸ್ವರೂಪನಾಗಿರೋದ್ರಿಂದ, ಆನಂದ ರೂಪನಾಗಿರೋದ್ರಿಂದ ಅವನ ಭಾವವನ್ನೇ ನಾವು ಪಡ್ಕೋತೇವೆ. ಇದೇ ಉಪಾಸನೆ ಅಥವಾ ಧ್ಯಾನ ಅಂತ ಏನು ಹೇಳ್ತೀವಿ, ಅದರ ಹಿಂದೆ ಇರ್ತಕ್ಕಂತಹ, ಅದರ ಹಿನ್ನೆಲೆಯಾಗಿರ್ತಕ್ಕಂತಹ ಒಂದು ತತ್ವ. ಆ ಭಗವದ್ಭಾವದಿಂದಲೇ ಭಗವದ್ ಆನಂದ. ಯಾಕಂದರೆ ಭಗವಂತ ಆನಂದ ಸ್ವರೂಪ ಅಂತ ನಾವು ಈಗಾಗಲೇ ಕೇಳಿದ್ದೇವೆ. ಭಗವದ್ ಆನಂದ ಬೇರೆ ಅಲ್ಲ, ಭಗವತ್ ಸ್ವರೂಪ ಬೇರೆ ಅಲ್ಲ. ನಮ್ಮಲ್ಲಿ ಕೆಲವು ಸತಿ ಆನಂದ ಉಂಟಾಗುತ್ತೆ, ಕೆಲವು ಸತಿ ದುಃಖ ಉಂಟಾಗುತ್ತೆ. ಆ ರೀತಿ ಭಗವಂತ ಅಲ್ಲ. ಭಗವಂತ ಸ್ವರೂಪ ಯಾವುದೋ ಅದು ಆನಂದ ಸ್ವರೂಪವೇ. ಆನಂದ ಮತ್ತು ಭಗವಂತನಲ್ಲಿ ಯಾವುದೋ ವ್ಯತ್ಯಾಸ ಇಲ್ಲ. ಅಂದರೆ ನಾವು ನಮ್ಮ ಸಾಧಾರಣ ಮನೋಧರ್ಮಗಳನ್ನು ಕೂಡ, ನಮಗೊಂದು ಸ್ನೇಹ ಯಾರಲ್ಲಾದರೂ ವಿಪರೀತ ಸ್ನೇಹ ಮಾಡ್ತಾ ಇದ್ದರೆ ಆ ಸ್ನೇಹದ ಭಾವನೆಯನ್ನೇ ನಾವು ಭಗವಂತನ ಕಡೆ ತಿರುಗಿಸ್ಬೋದು. ಯಾರನ್ನಾದರೂ ನಾವು ತುಂಬ ವಾತ್ಸಲ್ಯದಿಂದ ಕಾಣ್ತಾ ಇದ್ದರೆ ಅದನ್ನೇ ನಾವು ಭಗವಂತನ ಕಡೆ ತಿರುಗಿಸ್ಬೋದು. ಅಂದರೆ ಸಾಧಾರಣ ಮನಸ್ಸಿನ ಭಾವನೆಗಳನ್ನೇ ನಾವು ಭಗವಂತನ ಕಡೆ ತಿರುಗಿಸಿದಾಗ ಅದು ಪವಿತ್ರವಾಗುತ್ತೆ. ಅದು ಭಗವಂತನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಭಗವದ್ಭಾವವನ್ನು ನಮ್ಮಲ್ಲಿ ಉಂಟು ಮಾಡುತ್ತೆ ಅಂತ ಸ್ವಾಮಿ ವಿವೇಕಾನಂದರು ತಮ್ಮ ಭಕ್ತಿಯೋಗದಲ್ಲಿ ಬರೀತಾರೆ. ಅಂತಹ 5 ಮೂಲ ಭಾವನೆಗಳಿವೆ. ಅದು ಶಾಂತ. ಸೌನಕಾದಿ ಮುನಿಗಳು ಧ್ಯಾನ ಮಾಡ್ತಾ ಇದ್ರಂತೆ, ಅವರೆಲ್ಲರೂ ಶಾಂತ ಭಕ್ತಿಯವರದು. ಅದೇ ರೀತಿ ದಾಸ್ಯ ಭಕ್ತಿ ಹನುಮಂತನಲ್ಲಿ ನೋಡ್ತೇವೆ. ಸಖ್ಯ ಸ್ನೇಹ ಭಾವ ಅರ್ಜುನನಲ್ಲಿ ನೋಡ್ತೇವೆ ನಾವು. ವಾತ್ಸಲ್ಯ ಭಾವ ಯಶೋದೆಯಲ್ಲಿ, ಮಧುರ ಭಾವ ಗೋಪಿಯರಲ್ಲಿ ನೋಡ್ತೇವೆ ನಾವು. ಹೀಗೆ ಎಲ್ಲ ಭಾವನೆಗಳು ಅಲ್ಲಿ ಯಾವುದಾದ್ರೂ ಒಂದಾಗಲಿ ಎರಡಾಗಲಿ ಆ ಒಳ್ಳೊಳ್ಳೆಯ ಭಾವನೆಗಳೇನಿದೆ ಅದನ್ನು ಭಗವನ್ಮುಖವನ್ನಾಗಿ ಮಾಡ್ತಕ್ಕಂಥದ್ದನ್ನು ನಾವು ಅಭ್ಯಾಸ ಮಾಡಬಹುದು ಅಂತ ಹೇಳಿ ಭಕ್ತಿಶಾಸ್ತ್ರ ನಮಗೆ ಹೇಳಿಕೊಡುತ್ತೆ. ಇದೆಲ್ಲ ತುಂಬ ಕಷ್ಟ ಅಲ್ಲ ಸ್ವಾಮೀಜಿ ಅಂತ ಕೇಳ್ಬೋದು. ಆದರೆ ಶ್ರೀರಾಮಕೃಷ್ಣರು ಹೇಳೋ ಪ್ರಕಾರ ಈ ಜೀವನದ ಉದ್ದೇಶ ಭಗವತ್ ಸಾಕ್ಷಾತ್ಕಾರ. ಇಲ್ಲಿ ಇನ್ಯಾವ ಉದ್ದೇಶವೂ ನನ್ನ ಜೀವನಕ್ಕೆ ಇಲ್ಲ. ಯಾಕಂದರೆ ನಾನು ಜೀವನದಲ್ಲಿ ಏನು ಸಾಧನೆ ಮಾಡಿದ್ರೂ ಕೂಡ, ಅದೆಷ್ಟೇ ಯಶಸ್ಸನ್ನು ಪಡೆದರೂ ಕೂಡ, ಎಷ್ಟೇ ಸಂಪತ್ತನ್ನು ಗಳಿಸಿದ್ರೂ ಕೂಡ ಅದನ್ನೆಲ್ಲವನ್ನು ಇಲ್ಲೇ ಬಿಟ್ಟು ಹೋಗಬೇಕು ಅನ್ನುವಂತಹ ಒಂದು ಮನೋಭಾವ ಬಂದಾಗ, ಜಗತ್ತಿನ ಕ್ಷಣಿಕತೆ ಮತ್ತು ಅನಿತ್ಯತೆಯ ಒಂದು ಅರಿವು ಬಂದಾಗ, ಭಗವಂತ ಮಾತ್ರ ಇಹ ಮತ್ತು ಪರಗಳಲ್ಲಿ ನಮ್ಮ ಏಕಮಾತ್ರ ಮಿತ್ರ ಸ್ನೇಹಿತ ಅನ್ನುವಂತಹ ಒಂದು ಅರಿವು ಬಂದಾಗ, ಆ ಒಂದು ಉನ್ನತ ಧ್ಯೇಯ ನಮ್ಮಲ್ಲಿ ಮನಸ್ಸಿನಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಂಡ್ರೆ ನಮಗೆ ಖಂಡಿತವಾಗಲೂ ಈ ಸಾಧನೆಗಳು ತುಂಬ ಕಷ್ಟ ಆಗೋದಿಲ್ಲ. ಯಾವಾಗ ಧ್ಯೇಯ ಅನ್ನುವಂಥದ್ದು ಬಹಳ ಗಟ್ಟಿಯಾಗಿದ್ದಾಗ, ದೃಢವಾಗಿದ್ದಾಗ ಭಗವತ್ ಸ್ಮರಣೆ ಅನ್ನುವಂಥದ್ದು ನಮಗೆ ಬಹಳ ಸುಲಭವಾಗಿ ಆಗತ್ತೆ. ಆದ್ದರಿಂದ ನಾವು ಸ್ಮರಣೆಯನ್ನು ಅಭ್ಯಾಸ ಮಾಡಬೇಕು. ಅದಕ್ಕಾಗಿ ಸ್ಮರಣೆಯನ್ನು ಅಭ್ಯಾಸ ಮಾಡೋದಕ್ಕೆ ಹಲವಾರು ಮಾರ್ಗಗಳನ್ನು ಭಾಗವತ ನಮಗೆ ಹೇಳಿಕೊಡುತ್ತೆ. 9 ಮಾರ್ಗಗಳನ್ನು
ನವವಿಧ ಭಕ್ತಿ ಅಂತ ಕರೀತಾರೆ. ಅದರಲ್ಲಿ ಸ್ಮರಣೆಯೂ ಸೇರಿದೆ. ಅಂದರೆ ಮಿಕ್ಕ 8 ಮಾರ್ಗಗಳು ಯಾವುದನ್ನು ಧ್ಯೇಯವಾಗಿಟ್ಟುಕೊಂಡಿದೆ ಅಂತಂದರೆ ಸ್ಮರಣೆಯನ್ನೇ ಧ್ಯೇಯವಾಗಿಟ್ಕೊಂಡಿದೆ. ಮಿಕ್ಕ 8 ಮಾರ್ಗಗಳು ಕೂಡ ಸ್ಮರಣೆಯನ್ನೇ ಧ್ಯೇಯವಾಗಿಟ್ಕೊಂಡಿದೆ. ಅದು ಹೇಗಪ್ಪ ಅಂದರೆ, ಒಂದು ಸೈಕಲಲ್ಲಿ ಎಲ್ಲ ಗಾಲಿಯಲ್ಲಿ ಚಕ್ರಗಳಿರುತ್ತೆ, ಒಂದು ಸ್ಪೈಕ್ಸ್ ಅಂತ ಕರಿತೀವಲ್ಲ, ಅದೆಲ್ಲವೂ ಕೂಡ ಒಂದು ಹಬ್ಬಿನ ಕಡೆನೇ ಬರ್ತಾ ಇರುತ್ತೆ, ಅದು ಕೇಂದ್ರ ಬಿಂದುವಿನ ಕಡೆನೇ. ಅದೇ ರೀತಿ ನಾವು ಏನು ಮಾಡಿದ್ರೂ ಕೂಡ ಹೇಗಾದರೂ ಮಾಡಿ ಭಗವಂತನ ಸ್ಮರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಮಾಡಬೇಕು. ಅದನ್ನು ಭಾಗವತ ಹೇಳಿಕೊಡುತ್ತೆ. ಅದಕ್ಕಾಗಿ ಶ್ರವಣ, ಭಗವಂತನ ಲೀಲೆಗಳನ್ನು, ಭಗವಂತನ ಕಥೆಗಳನ್ನು ಕೇಳುವಂಥದ್ದು, ಕೀರ್ತನ, ಭಗವಂತನ ಬಗ್ಗೆ ಕೀರ್ತನೆ ಮಾಡ್ತಕ್ಕಂಥದ್ದು, ಅವನ ಪಾದ ಸೇವನೆ ಮಾಡ್ತಕ್ಕಂಥದ್ದು, ಸೇವೆ ಮಾಡ್ತಕ್ಕಂಥದ್ದು, ಅರ್ಚನೆ ಮಾಡ್ತಕ್ಕಂಥದ್ದು, ನಮಸ್ಕಾರ ಮಾಡ್ತಕ್ಕಂಥದ್ದು, ವಂದನ, ಅವನ ಸೇವೆ ಅವನ ದಾಸ್ಯ ವೃತ್ತಿಯನ್ನು ಮಾಡ್ತಕ್ಕಂಥದ್ದು, ನಾನು ಅವನ ಸೇವಕ ಅಂತ ಹೇಳಿ ಕೈಂಕರ್ಯವನ್ನು ಮಾಡ್ತಕ್ಕಂಥದ್ದು, ಸ್ನೇಹ ಭಾವವನ್ನು ಇಟ್ಕೊಳ್ತಕ್ಕಂಥದ್ದು, ಕಡೆಯಲ್ಲಿ ಅವನಲ್ಲಿ ಶರಣಾಗುವಂಥದ್ದು, ಆತ್ಮನಿವೇದನ, ಇದೆಲ್ಲ ಮಾರ್ಗಗಳನ್ನು, ಸಾಧನೆಗಳನ್ನು ಭಾಗವತ ನಮಗೆ ಹೇಳಿಕೊಡುತ್ತೆ. ಒಟ್ಟಾರೆ ಭಗವತ್ ಸ್ಮರಣೆ ಅನ್ನುವಂಥದ್ದು ಆಧ್ಯಾತ್ಮಿಕ ಜೀವನದ ತಿರುಳಾಗಿದೆ. ಆಧ್ಯಾತ್ಮಿಕ ಜೀವನ ಅನ್ನುವಂಥದ್ದು ನಮ್ಮ ಜೀವನದ ಸಾರಭೂತ ಅಂಶವಾಗಿದೆ. ನಾವು ನಾಯಿ ನರಿಗಳ ಹಾಗೆ ಸಾಧಾರಣ ಜೀವನವನ್ನು ನಡೆಸಿದರೆ ಈ ಜೀವನಕ್ಕೆ ಯಾವ ಅರ್ಥವೂ ಇಲ್ಲ. ಇದನ್ನು ಅರ್ಥವಂತವನ್ನಾಗಿ ಮಾಡಬೇಕಾದ್ರೆ ನಾವು ಆಧ್ಯಾತ್ಮಿಕ ಜೀವನವನ್ನು ಮಾಡಬೇಕು. ಆಧ್ಯಾತ್ಮಿಕ ಜೀವನದ ತಿರುಳು ಈ ಭಗವಂತನ ಸ್ಮರಣೆ. ಈ ಆಧುನಿಕ ಯುಗದಲ್ಲಿ ಇದಕ್ಕೆ ಯಾರಪ್ಪ ಆದರ್ಶ ಅಂತ ಹೇಳಿದರೆ ಶ್ರೀರಾಮಕೃಷ್ಣರು. ಎಲ್ಲ ಒಂದು ಸಾಧನೆಗಳನ್ನು ನಾವು ಕೇಳಿದ್ದೇವೆ, ಅದ್ರ ಬಗ್ಗೆ ಈಗ ಕೇಳಿದ್ವಿ. ಅವರು ಇನ್ನೊಂದು ಮಹತ್ವವಾದ ಯೋಗವನ್ನು ನಮ್ಗೆ ಹೇಳಿಕೊಟ್ರು. ಅದೇನಪ್ಪ ಅಂದರೆ ವ್ಯಾಕುಲತೆಯ ಯೋಗ, ಅಳುವ ಯೋಗ, ಭಗವಂತನಿಗಾಗಿ ಹಪಹಪಿಸುವಂತಹ ಯೋಗ. ಅದಕ್ಕಾಗಿ ಅವರು ಕಥೆಯನ್ನು ಹೇಳಿದರು. ಒಬ್ಬ ಶಿಷ್ಯ ಗುರುವನ್ನು ಕೇಳಿದ್ನಂತೆ, ಭಗವಂತ ಹೇಗೆ ಸಿಗ್ತಾನೆ, ಯಾವಾಗ ಸಿಗ್ತಾನೆ? ಅದಕ್ಕೆ ಗುರು ಅವನನ್ನು ನೀರಿನಲ್ಲಿ ಮುಳುಗಿಸಿ ಹೇಳ್ತಾನಂತೆ. ಸ್ವಲ್ಪ ಹೊತ್ತು ಮುಳುಗಿಸ್ಬಿಟ್ಟು ಆಮೇಲೆ ಎಬ್ಬಿಸಿ ಹೇಳ್ತಾನಂತೆ, ನೀನು ಯಾವುದಕ್ಕಾಗಿ ಚಟಪಡಿಸ್ತಾ ಇದ್ದೆ? ನಾನು ಉಸಿರಿಗಾಗಿ ಚಟಪಡಿಸ್ತಾ ಇದ್ದೆ. ಹೇಗೆ ನೀನು ನೀರಿನಲ್ಲಿ ಮುಳುಗಿದಾಗ ಉಸಿರಿಗಾಗಿ ಚಟಪಡಿಸ್ತಿದ್ದೀಯೋ ಅದೇ ರೀತಿ ನೀನು ಭಗವಂತನಿಗಾಗಿ ಚಟಪಡಿಸಿದರೆ, ವ್ಯಾಕುಲತೆ ಹೊಂದಿದ್ರೆ ನೀನು ಭಗವಂತನನ್ನು ಪಡೀತೀಯಿ ಅಂತ ಹೇಳಿದ್ರಂತೆ. ಈ ವ್ಯಾಕುಲತಾ ಯೋಗ, ವ್ಯಾಕುಲತೆ ಅನ್ನುವಂಥದ್ದು ನಾವು ಶ್ರೀರಾಮಕೃಷ್ಣರ ಜೀವನ ಮತ್ತು ಉಪದೇಶಗಳಲ್ಲಿ ನೋಡ್ತಕ್ಕಂತಹ ಮಹತ್ವವಾಗಿರ್ತಕ್ಕಂತಹ ಅಂಶ. ಭಗವಂತನನ್ನು ಸ್ಮರಣೆ ಮಾಡೋದು ಅಂತಂದರೆ ಒಂದು ಒಳ್ಳೆ ಹ್ಯಾಬಿಟ್ ಅಂತ ಅಲ್ಲ, ಏನೋ ಒಂದು ಒಳ್ಳೆ ಹ್ಯಾಬಿಟ್. ಅದನ್ನು ವ್ಯಾಯಾಮ ಮಾಡೋದು, ಯೋಗ ಮಾಡೋದು ಒಳ್ಳೆ ಹ್ಯಾಬಿಟ್. ಅದೇ ರೀತಿ ಭಗವಂತನ ಸ್ಮರಣೆ ಸ್ವಲ್ಪ ಹೊತ್ತು ಮಾಡೋದು, ಅದು ಹ್ಯಾಬಿಟ್ ಅಲ್ಲ. ಅದು ಜೀವನದ ಒಂದು ಅವಿನಾಭಾವ ಅಂಗವಾಗಬೇಕು. ಎಲ್ಲ ಸಂದರ್ಭದಲ್ಲೂ ಕೂಡ ಭಗವಂತನ ನೆನಪನ್ನು ಮತ್ತೆ ಮತ್ತೆ ತಂದುಕೊಡುವಂತಹ ಪ್ರಯತ್ನ ಮಾಡಬೇಕು. ಅದಕ್ಕೆ ಬಹಳ ಒಳ್ಳೆ ನಿದರ್ಶನ ಅಂತಂದರೆ ಪುರಂದರದಾಸರ ಕೃಷ್ಣ ಎನಬಾರದೆ. ಎಷ್ಟು ಉದಾಹರಣೆ ಕೊಡ್ತಾರೆ ಅವರು. ಬೆಳಗ್ಗೆ ಎದ್ದಾಗ, ಊಟ ಮಾಡುವಾಗ, ಊಟ ಮಾಡಿ ವಿಶ್ರಾಮ ತೆಗೆದುಕೊಳ್ಳುವಾಗ ಎಲ್ಲ ಸಂದರ್ಭಗಳನ್ನು ಹೇಳ್ತಾರೆ ಅವರು. ಕೃಷ್ಣ ಎನಬಾರದೆ. ಕಟ್ಟ ಕಡೆಯಲ್ಲಿ ನಾವು ನೆನಪಿನಲ್ಲಿಡಬೇಕಾದಂತಹ ಒಂದು ಅಂಶ ಅಂತಂದರೆ, ಸಾಧ್ಯವಾದಷ್ಟು ನಮ್ಮ ಬಾಯಿನಲ್ಲಿ ಭಗವಂತನ ಹೆಸರು ಬರಲಿ, ಕೃಷ್ಣ ಎನಬಾರದೆ. ಬರೀ ಬಾಯಿನಲ್ಲಿ ಮಾತ್ರ ಅಲ್ಲ, ಮನಸ್ಸಿನಲ್ಲೂ ಕೂಡ ಭಗವಂತನ ಚಿಂತನೆ ಬರಲಿ. ನಮಸ್ಕಾರ.